ಆಕಾಶವಾಣಿ ಶಿವಮೊಗ್ಗದಲ್ಲಿ ಆರಂಭವಾದ ಹೆಲ್ತ್ ಕೇರ್ ಸ್ಟಾರ್ಟ್ಅಪ್ ಕಂಪನಿಯ ರೂವಾರಿಗಳಾದ ಅಕ್ಷಯ್ ವಿ ನಾಯಕ್ ಮತ್ತು ಕಾರ್ತಿಕ್ ಬಿಎಸ್ ಅವರೊಂದಿಗೆ ಸಂವಾದದಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಕೇಳುಗರೆ, ತಮಗೆಲ್ಲರಿಗೂ ಕೂಡ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ಹೌದು, ವಿಜಯದಶಮಿ ಅಂತಂದ ಕೂಡಲೇ ನಾವು ವಿಜಯದ ಸಂಕೇತದೊಂದಿಗೆ ಈ ದಿನವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ವಿಜಯ ಅನ್ನುವಂಥದ್ದು 10 ಹಲವು ಕ್ಷೇತ್ರಗಳಲ್ಲಿ ನಡೆಯುತ್ತೆ. ಇಂದು ನಾವು ತಮ್ಮದೇ ಆದಂತಹ ಒಂದು ವಿಶೇಷ ಸಾಧನೆಯನ್ನು ಮಾಡಿದಂತಹ ಇಬ್ಬರು ವ್ಯಕ್ತಿಗಳು, ಅಂದರೆ ಸ್ಟಾರ್ಟಪ್ ಕಂಪನಿಯ ಮೂಲಕ ವಿಜಯ ಪತಾಕೆಯನ್ನು ಹಾರಿಸಲು ಹೊರಟಂತಹ ಇಬ್ಬರು ವ್ಯಕ್ತಿಗಳನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೀವಿ. ಅವರ ಸಾಧನೆಗಳನ್ನು ತಿಳಿಸ್ತಾ ಇದ್ದೀವಿ. ನಾವು ಪ್ರತಿಯೊಬ್ಬರೂ ಕೂಡ ಆಸ್ಪತ್ರೆಗೆ ಹೋಗ್ತೀವಿ. ಆಸ್ಪತ್ರೆಗೆ ಹೋದಾಗ ಮೊದಲನೇದಾಗಿ ನಾವು ಭೇಟಿ ಮಾಡೋವಂಥದ್ದು ಹೊರಗಡೆ ರಿಸೆಪ್ಷನಿಸ್ಟ್ ಇರ್ತಾರೆ, ಅವ್ರನ್ನ ಭೇಟಿ ಮಾಡ್ತೀವಿ. ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಕೇಳ್ತೀವಿ. ಆಮೇಲೆ ಪ್ರತಿಯೊಂದು ಕಡೆಯಲ್ಲೂ ಕೂಡ ಒಂದೊಂದು ರೀತಿಯ ಹೆಸರು ಎಂಟ್ರಿ ಮಾಡೋದ್ರಿಂದ ಹಿಡಿದು ಡಿಸೀಸ್ ಎಂಟ್ರಿ ಮಾಡೋವರೆಗೂ ಕೂಡ ಹೋಗ್ತಾನೆ ಇರ್ತೀವಿ. ನಾವು ಎಲ್ಲ ಕಡೆಯಲ್ಲಿ ಸುತ್ತಿ ಎಲ್ಲೆಲ್ಲಿದೆ ಅಂತ ಹುಡ್ಕಾಡೋದೇ ಕಷ್ಟ ಆಗ್ತಿರುವಾಗ ಎಲ್ಲವನ್ನು ಒಂದೇ ಕಡೆಯಲ್ಲಿ ಸಿಗುವಂತಹ ಒಂದು ಸೌಲಭ್ಯವನ್ನು ಯಾಕೆ ಕಲ್ಪಿಸ್ಕೊಡ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಆರಂಭವಾದಂತಹ ಒಂದು ಕಂಪನಿ ನಮ್ಮ ಶಿವಮೊಗ್ಗದಲ್ಲಿದೆ. ಅದೇ ಅನ್ರಿಡಲ್ ಟೆಕ್ನಾಲಜಿ ಅನ್ನುವಂತಹ ಕಂಪನಿ. ಈ ಕಂಪನಿಯನ್ನು ಆರಂಭ ಮಾಡಿದಂತಹ ಇಬ್ಬರು ಇಂದು ನಮ್ಮೊಟ್ಟಿಗಿದ್ದಾರೆ. ಅವರೇನೆ ಅಕ್ಷಯ್ ವಿ ನಾಯಕ್ ಹಾಗೂ ಕಾರ್ತಿಕ್ ಬಿ ಎಸ್. ತಮ್ಮಿಬ್ಬರಿಗೂ ನಮಸ್ಕಾರ ಹಾಗೂ ಸ್ವಾಗತ. ನಮಸ್ಕಾರ ಸರ್, ಥ್ಯಾಂಕ್ ಯು. ಈಗ ಕಾರ್ತಿಕ್, ತಾವು ಹೇಳಬೇಕು, ಈ ಎಲ್ಲ ಐಡಿಯಾ ಏನು, ಇದರ ಕಾನ್ಸೆಪ್ಟ್ ಏನು? ನಾವು ಮೊದಲು ನಾನು ಮತ್ತು ಅಕ್ಷಯ್ ರೂಮ್ಮೇಟ್ಸ್. ನಾವು ಇಂಜಿನಿಯರಿಂಗ್ ಒಟ್ಟಿಗೆ ಓದಿದ್ದು. ಮಾಡಬೇಕಾದ್ರೆ ನಾವು ಕೆಲಸ ಸೇರೋದು ಎಲ್ಲರೂ ಸೇರ್ತಿದ್ರು. ತಾವು ಯಾವ ಡಿಗ್ರಿ ಮಾಡಿದ್ರಿ? ನಾನು ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್, ಅಕ್ಷಯ್ ಕೂಡ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್. ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ಗೂ ಹೆಲ್ತ್ಗೂ ಎಲ್ಲಿ ಸಂಬಂಧ ಕಾರ್ತಿಕ್? ಸ್ಟಾರ್ಟ್ ಆಗಿದ್ದು ಅಲ್ಲಿಂದಾನೆ ಸರ್. ನಾವು ಕಂಪ್ನಿಲಿ ಕೆಲಸ ಮಾಡ್ತಿದ್ವಿ. ಆಮೇಲೆ ನಮ್ಮದೇ ಓನ್ ಏನಾದ್ರು ಮಾಡಬೇಕು, ನಾವೇ ಯಾಕೆ ಕಂಪ್ನಿ ಸ್ಟಾರ್ಟ್ ಮಾಡಬಾರ್ದು ಅನ್ನೋದು ನಮ್ಮದು ಮನಸ್ಸಲ್ಲಿತ್ತು. ಅದನ್ನು ಹಿಡ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ. 1 ವರ್ಷ ಕಂಪ್ನಿಲಿ ಕೆಲಸ ಮಾಡಿ ಬೆಂಗಳೂರಲ್ಲಿ ಬಿಟ್ಟು ಇಲ್ಲಿ ನಮ್ಮದು ಓನ್ ಕಂಪ್ನಿ ಸ್ಟಾರ್ಟ್ ಮಾಡಿದ್ವಿ. ಒಂದು ಓನ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಅಕ್ಷಯ್, ನಾವು ಸಾಮಾನ್ಯವಾಗಿ ಹೇಳ್ತೀವಿ ನಮ್ಮ ಹತ್ರ ಅಷ್ಟು ದುಡ್ಡು ಇರಬೇಕು, ಇಷ್ಟು ದುಡ್ಡು ಇರಬೇಕು, ದುಡ್ಡಿದ್ರೆ ಮಾತ್ರ ಕಂಪ್ನಿ ಮಾಡ್ಬೋದು ಅಂತೆಲ್ಲ ಹೇಳ್ತಿರ್ತಾರಲ್ವಾ? ನಿಮ್ಮ ಹತ್ರ ಏನಿತ್ತು ಇನ್ವೆಸ್ಟ್ಮೆಂಟು? ನಮ್ಮ ಹತ್ರ ನಾವು 1 ವರ್ಷ ಏನು ದುಡ್ದಿದ್ವಿ ಅದಿತ್ತು ಅಷ್ಟೇ ಸರ್. ಮೇಯ್ನು ನಾವು ನಮಗೆ ಇಷ್ಟು ಈಗ 1-2.5 ವರ್ಷ ಆಯ್ತು ನಾವು ಶುರು ಮಾಡಿ. ನಮಗೆ ಅನಿಸಿದ್ದು ಏನಂದರೆ ಇದರಲ್ಲಿ ದುಡ್ಡುಕ್ಕಿಂತ ಮುಖ್ಯ ಏನಿತ್ತು ಅಂದರೆ ನಮ್ಮ ಕೆಲಸ ಇತ್ತು. ನಮ್ಮದು ಮೇಯ್ನ್ ಇನ್ವೆಸ್ಟ್ಮೆಂಟ್ ಹಂಗೆ ನೋಡೋಕೆ ಹೋದರೆ ನಾವು ಏನು ಮಾಡಬೇಕು ಅಂತ ಹೊರಟಿದ್ವಿ ಅದೇ ನಮ್ಮ ಇನ್ವೆಸ್ಟ್ಮೆಂಟ್ ಆಗಿತ್ತು. ಸೊ ಏನಾಯಿತು ಅಂದರೆ ನಮ್ಮ ಮನೆ ಕಡೆಯಿಂದ ನಾವೇನು ಫೈನಾನ್ಷಿಯಲ್ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡಿಲ್ಲ, ಇಮೋಷ್ನಲ್ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡಿದ್ವಿ. ಮನೆಯಿಂದ ಎಲ್ಲ ಫುಲ್ ಸಪೋರ್ಟ್ ಮಾಡಿದ್ರು. ಅಲ್ಲ, ಸಾಮಾನ್ಯವಾಗಿ ಮನೆಯಲ್ಲಿ ಹೇಳ್ಬಿಡ್ತಾರೆ, ಕಂಪ್ನಿ ಕೆಲಸ ಮಾಡ್ತಿದೀಯಪ್ಪ, ಬಿಟ್ಟು ಹೋಗ್ಬಿಟ್ಟು ಬೇರೆ ಉದ್ಯೋಗ ನೋಡು, ಅದ್ರ ಬಿಟ್ಬಿಟ್ಟು ನೀನೇ ಮಾಡ್ಕೊಂಡು ಕೈ ಸುಟ್ಕೋತೀಯ ಅಂತ ಹೇಳ್ತಾರಲ್ಲ. ನಮ್ಮನೇಲಿ 2 ವರ್ಷ MBA ಮಾಡ್ತಿದ್ದೀನಿ ಅನ್ಕೊಂಬೇಡಿ ಅಂತ ಹೇಳಿದ್ವಿ. MBA ಆದರೆ ಅವರೇ ನಮಗೀಗ ಎಜುಕೇಷನಿಗೂ ದುಡ್ಡು ಕೊಡಬೇಕಿತ್ತು, ಇಲ್ಲ ನಾವು ಲೋನ್ ಮಾಡಬೇಕಿತ್ತು. ಅದೇನು ಇಲ್ಲ, ನಾವು ಏನೋ ಟ್ರೈ ಮಾಡಬೇಕು, 2 ವರ್ಷನಾದರೂ ನಮಗೆ ಟೈಮ್ ಕೊಡಿ ಅನ್ನೋ ಥರ ಹೇಳಿದ್ವಿ. ಆ್ಯಂಡ್ ಇಬ್ಬರು ಮನೆಯಲ್ಲೂ ಕೂಡ, ನಮ್ಮ ಮನೇಲಿ ಮುಂಚಿಂದನೂ ನಮ್ಮ ಅಜ್ಜ ಬಿಸ್ನೆಸ್ ಮಾಡ್ತಿದ್ರು, ನಮ್ಮ ಅಪ್ಪ ಆಡಿಟರ್ ಆಗಿದ್ದಾರೆ, ಸ್ವಲ್ಪ ಬಿಸ್ನೆಸ್ ಬಗ್ಗೆ ಗೊತ್ತಿತ್ತು. ಸೊ ಏನು ಇದು ಒಳ್ಳೆ ಏಜು ಅಂತ ಮನೆಯಲ್ಲೂ ಅನ್ಸುತ್ತೆ, ಹಂಗೆ ಮಾಡಿ ಅಂತ ಸಪೋರ್ಟ್ ಮಾಡಿದ್ರು. ಮನೆಯಿಂದನೂ ಫ್ರೀಡಮ್ ಕೊಟ್ರು, ಏನಾದ್ರೂ ಟ್ರೈ ಮಾಡ್ಕೊಳ್ಳಿ ಅನ್ನೋ ತರ ಹೇಳಿದ್ರು. ಅಂದ್ರೆ ನಿಮಗೆ ಆಸಕ್ತಿ ಇದ್ರೆ ನೀವು ಏನ್ ಬೇಕಿದ್ರು ಮಾಡಿ ಅಂತ ಬಿಟ್ರು ನಿಮ್ಮನ್ನ. ಅದು ಫ್ಯಾಮಿಲಿಯ ಸಪೋರ್ಟ್ ಕೊಟ್ಟಿದ್ರಿಂದ ಆಗಿರೋ ಅಂತ ಮೊದಲನೇ ಹಂತ ಆಯ್ತು. ಕಾರ್ತಿಕ್, ನಿಮ್ಗೆ ಆ ರೀತಿಯ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇತ್ತಾ? ಇಲ್ಲ ಸರ್, ನಮ್ದು ಮೇನ್ಲಿ ನಮ್ಮಮ್ಮ ಟೀಚರು, ನಮ್ಮಪ್ಪ ಇಲ್ಲ. ನಮ್ಮ ಅಣ್ಣನು ಓದಿ ಅವನು ಒಂದು ಶಾಪ್ ಇಟ್ಕೊಂಡಿದ್ದ. ನಾನು ನಂದು ಎನ್ವಿರಾನ್ಮೆಂಟ್ ಹೇಗಿತ್ತು ಅಂದರೆ ಸ್ವಲ್ಪ ಕಷ್ಟದಿಂದ ಬೆಳೆದಿರೋದೆ. ನಾನು ಕಷ್ಟ ಎಲ್ಲ ನೋಡಿದ್ದೀನಿ. ನಂಗೆ ಆ ಕಷ್ಟ ನೋಡಿ ಬೇಡ, ನನಗೆ ಏನಾದ್ರು ಮಾಡಬೇಕು, ನಾನು ಈ ಕಷ್ಟದಿಂದ ಹೊರಗಡೆ ಬರಬೇಕು ಅನ್ನೋದು ನಂದು ಚಿಕ್ಕವನಿಂದನೂ ನನ್ನ ಯೋಚನೆ ಇದ್ದಿದ್ದು. ಕಷ್ಟ ಅಂತಂದ್ರೆ ಏನು ಕಷ್ಟ? ಕಷ್ಟ ಅಂದರೆ ಈಗ ನಾನು ಕೇಳಿದರೆ ಅದು ನಂಗೆ ಈಸಿಯಾಗಿ ಸಿಗ್ತಿರ್ಲಿಲ್ಲ. ಈಗ ನಾನೇನೋ ಒಂದು ಕಂಪ್ಯೂಟರ್ ನಾನೇನೋ ಕಲಿಬೇಕು, ಸಿಗ್ತಿರ್ಲಿಲ್ಲ. ಅದು ಏನೋ ಕಾರಣ ಹೇಳೋರು ನಮ್ಮ ಮಾತು, ಏನಾದ್ರು ಕಾರಣ ಇರೋದು ಅದಕ್ಕೆ. ಜೊತೆಗೆ ನಾನೇ ಓನಾಗಿ ಮನೆ ಕಟ್ಸೋದು, ಕೆಲಸ ಮಾಡಿಸೋದು ಅದೆಲ್ಲ ನಾನು ಮಾಡ್ತಿದ್ದೆ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿಯನ್ನು ಇಟ್ಕೊಂಡಿದ್ರಿ? ಸ್ವಲ್ಪ ಇತ್ತು. ಅವೆಲ್ಲ ಮಾಡಿ ಅದೆಲ್ಲ ಕಂಡಿದ್ರಿಂದ ನನಗೆ ಇದರಿಂದ ನಾನು ಸ್ವಲ್ಪ ದೂರ ಹೋಗೋಣ, ಇದರಿಂದ ಮುಂದೆ ಹೋಗೋಣ, ಸಾಕು ಇದರಿಂದ ಅಂತ ಡಿಸಿಷನ್ ತಗೊಂಡು ರಿಸ್ಕ್ ತಗೊಳಕ್ ಸ್ಟಾರ್ಟ್ ಮಾಡಿದ್ದು. ರಿಸ್ಕ್ ತಗೊಳ್ಳದೆ ಜೀವನ ಇಲ್ಲ ಕಾರ್ತಿಕ್.
ಪ್ರತಿಯೊಂದಕ್ಕೂ ರಿಸ್ಕ್ ತಗೊಳ್ಳೇಬೇಕು. ಆದರೆ ತಾವು ಇದೇ ರಿಸ್ಕನ್ನು ತಗೋಬೇಕು ಅಂತ ಯಾಕೆ ಅನಿಸ್ತು? ಅದೇ ಸರ್, ಈಗ ಮೊದಲು ನಾವು ಇಂಜಿನಿಯರಿಂಗ್ ಎಲ್ಲ ಓದಾದ್ಮೇಲೆ ಏನೋ ಒಂದು ಕಂಪ್ನಿ ಮಾಡಬೇಕು ಅಂತ ಇದ್ವಿ. ಎಲ್ಲಿ ಮಾಡೋದು ಏನು ಮಾಡೋದು ಗೊತ್ತಿಲ್ಲ. ಸೊ ಏನು ಮಾಡಿದ್ವಿ, ಒಂದು ಕಡೆ ನುಗ್ಗಿದ್ವಿ. ನಾವು ಡೆಫ್ ಮ್ಯೂಟ್ ಕಮ್ಯುನಿಟಿ ಜೊತೆ ವರ್ಕ್ ಮಾಡ್ತಿದ್ವಿ. 1 ವರ್ಷ 2 ವರ್ಷ ಮಾಡಿದ್ದೀವಿ. ಅದಾದಮೇಲೆ ನಾವು ಹೆಲ್ತ್ ಕೇರ್ ಮೇಲೆ ಶಿಫ್ಟ್ ಆದ್ವಿ. ಹೆಲ್ತ್ ಕೇರಲ್ಲಿ ಈಗ ಹೆಲ್ತ್ ಕೇರಲ್ಲೂ ನಾವು ಮಾಡ್ತಾ ಮಾಡ್ತಾ ನಮಗೆ ಕೆಲವೊಂದು ಇನ್ಪುಟ್ ಸಿಕ್ತು, ಪ್ರಾಬ್ಲಮ್ ಸಿಕ್ತು. ಏನಾಗ್ತಿದೆ, ಯಾಕೆ ಮುಂದೆ ಹೋಗ್ತಿಲ್ಲ ನಮ್ಮ ಇಂಡಿಯಾ, ಇವೆಲ್ಲ ನಮಗೆ ಪ್ರಾಬ್ಲಮ್ ಗೊತ್ತಾದಂಗೆ ನಾವು ಯಾಕೆ ಮಾಡಬಾರ್ದು ಈ ಹೆಲ್ತ್ ಕೇರಲ್ಲಿ ಅಂತ ನಾವು ಡಿಸೈಡ್ ಮಾಡಿದ್ವಿ. ಅವಾಗಲೇ ನಾವು ಸ್ಟಾರ್ಟ್ ಮಾಡಿದ್ದು. ಅದಕ್ಕೆ ನಮ್ದು ಈ ಫೀಲ್ಡ್. ಈಗ ಅಕ್ಷಯ್, ಹೆಲ್ತ್ ಕೇರಲ್ಲಿ ಮಾಡಬೇಕು ಅಂತ ತಾವು ಇಬ್ರು ಸೇರ್ಕೊಂಡ್ರಲ್ಲ, ರೂಮ್ಮೇಟ್ ಆಗಿ ಓದವಾಗಿದ್ರಿ, ಕಂಪ್ನಿ ಸ್ಟಾರ್ಟ್ ಮಾಡೋವಾಗೂ ಇಬ್ರು ಒಟ್ಟಾಗಿ ಸೇರ್ ಮಾಡಿದ್ರಿ. ಏನು ರೂಮಲ್ಲಿ ಡಿಸ್ಕಷನ್ ನಡೀತಿತ್ತಾಗಿದ್ರೆ? ಇದು ರೂಮಲ್ಲಿ ಏನೋ ಇಬ್ರದ್ದು ಥಾಟ್ಸ್ ಅಲೈನ್ ಆಗ್ತಿತ್ತು ಸರ್. ಈಗ ಏನೋ ಅವನದು ಯೋಚನೆ ಏನಿದೆ, ನಮ್ದು ಯೋಚನೆ ಏನಿದೆ, ಏನೋ ಒಂದು ಮಾಡಬೇಕು, ಡಿಫ್ರೆಂಟ್ ಆಗಿ ಮಾಡಬೇಕು, ನಮ್ದು ಸ್ವಂತದ್ದು ಮಾಡಬೇಕು ಅನ್ನೋದು ಇಬ್ಬರಿಗೂ ಮನಸ್ಸಲ್ಲಿತ್ತು. ಆದರೆ ಮೇಯ್ನ್ ಇದೇ ಫೀಲ್ಡು ಅನ್ನೋದು ಏನು ಅಷ್ಟು ಮನಸ್ಸಲ್ಲಿ ಇರಲಿಲ್ಲ ನಮ್ದು. ಆ್ಯಕ್ಚುಲಿ ನಾವು ಕಾಲೇಜ್ ಫೈನಲ್ ಇಯರ್ ಇದ್ದಾಗ ಒಂದು IASC ಇಂದ ಒಂದು ಫಂಡೆಡ್ ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಏನು ಅಂದರೆ, ಮಾತು ಬರದೇ ಇರೋರಿಗೆ ನಾವು ಒಂದು ಸೈನ್ ಲ್ಯಾಂಗ್ವೇಜ್ ಗ್ಲೌಸ್ ಪ್ರಿಪೇರ್ ಮಾಡಿದ್ವಿ. ಅವ್ರು ಮಾತು ಬರದೇ ಇರೋರು ಈ ಗ್ಲೌಸ್ ಹಾಕ್ಕೊಂಡು ಅವ್ರದ್ದು ಏನು ಸೈನ್ ಲ್ಯಾಂಗ್ವೇಜ್, ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ಅಂತ ಇರುತ್ತೆ, ABCDL ಬೇರೆ ಬೇರೆ ಅವ್ರದ್ದು ಸ್ಟ್ಯಾಂಡರ್ಡ್ ಇರುತ್ತೆ. ಸೊ ಇದನ್ನ ಆ ಗ್ಲೌಸ್ ಹಾಕೊಂಡು ಪರ್ಫಾರ್ಮ್ ಮಾಡಿದ್ರೆ ಅದು ನಮಗೆ ವಾಯ್ಸಿಗೆ ಕನ್ನಡ, ಇಂಗ್ಲೀಷು ಯಾವ ಭಾಷೆ ಬೇಕು ಅದಕ್ಕೆ ಕನ್ವರ್ಟ್ ಆಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ಇದು ಮಾಡಿದ್ವಿ. ಬಟ್ ಏನಾಯ್ತು, ನಾವು ಆ್ಯಕ್ಚುಲಿ ಕೆಲಸ ಬಿಟ್ಟು ಮೊದಲು ಶುರು ಮಾಡಿದ್ದು ಅದನ್ನ ಸೊಸೈಟಿಗೆ ಕೊಡೋಣ ಅನ್ನೋ ಉದ್ದೇಶದಿಂದ ಬಂದ್ವಿ. ಅಂದ್ರೆ ಅಲ್ಲಿ ತಮಗೆ ಒಂದು ರೀತಿಯಲ್ಲಿ ಹೆಲ್ತ್ ಕೇರ್ನ ಬಗ್ಗೆ ಇಂಟ್ರೆಸ್ಟ್ ಉಟ್ಕೊಂಡು. ಹೌದು. ಸೊ ಅದು ನಮಗೆ ಒಂದು ದಾರಿ ಕೊಡ್ತು. ಹಾಸ್ಪಿಟಲ್ ಸೆಕ್ಟರಿಗೆ ಏನಾಗತ್ತೆ ಇಲ್ಲಿ ಅನ್ನೋದು ನೋಡೋಕ್ಕೆ, ಹತ್ತಿರದಿಂದ ನೋಡೋಕ್ಕೆ ಅವಕಾಶ ಸಿಕ್ತು. ಬಟ್ ಏನಾಯ್ತು, ಈಗ ಕರ್ನಾಟಕ ಗೌರ್ಮೆಂಟಿಂದನೂ ಒಂದು ಸೌಲಭ್ಯ ಇದೆ. ಈಗ ಕಾಕ್ಲಿಯರ್ ಇಂಪ್ಲಾಂಟೇಷನ್ ಸರ್ಜರಿ ಅಂತ ಬರುತ್ತೆ ಮಾತು ಬರದೇ ಇರೋರಿಗೆ, ಅದು ಫ್ರೀ ಆಫ್ ಕಾಸ್ಟ್ ನಡೀತಾ ಇದೆ. ಸೊ ಇಲ್ಲೇ ಮೆಗಾನ್ ಆಸ್ಪತ್ರೆಯಲ್ಲೂ ಸುಮಾರು ಆ ಕಾಕ್ಲಿಯರ್ ಇಂಪ್ಲಾಂಟೇಷನ್ ಸರ್ಜರಿ ನಡೆಯುತ್ತೆ. ಸೊ ಇದೆಲ್ಲ ಇದ್ದಾಗ ಇದು ಬೆಟರ್ ಆಪ್ಷನ್ ಅವರಿಗೆ ಅನಿಸ್ತು ನಮಗೆ. ನಾವು ಏನು ಪ್ರಾಜೆಕ್ಟ್ ಮಾಡುವಾಗ ಪ್ರಾಜೆಕ್ಟ್ ಆಗಿ ಮಾಡಿದ್ವಿ, ಪ್ರಾಡಕ್ಟ್ ಮಾಡಕ್ ನೋಡಿದಾಗ ಅದು ಅದಕ್ಕಿಂತ ಬೆಟರ್ ಆಪ್ಷನ್ ಇದೆ, ಅದು ಒಳ್ಳೇದು ಅನಿಸ್ತು. ಸೊ ಅದನ್ನ ಒಂದಿಷ್ಟು ಇಲ್ಲಿ ಕಮ್ಯುನಿಟಿಗಳಿಗೆಲ್ಲ ಸ್ಪ್ರೆಡ್ ಮಾಡಿದ್ವಿ. ಆ್ಯಂಡ್ ಇದ್ರ ಟೈಮಲ್ಲೇ ನಾವು ಹಾಸ್ಪಿಟ್ಲ್ಗಳ ಜೊತೆ ಯಾವಾಗ ಕ್ಲೋಸ್ ಆಗಿ ನೋಡ್ತಾ ಇದ್ವಿ, ಅವಾಗ ಈ ಪೇಪರಿಂದ ಏನು ಪ್ರಾಬ್ಲಮ್ ಇದೆ ಹಾಸ್ಪಿಟ್ಲಲ್ಲಿ ನಮಗೆ ಎದ್ದು ಕಾಣಿಸ್ತು. ಎಲ್ಲ ಕಡೆ ಏನಾಗ್ತಿದೆ, ಅರ್ಧ ಗಂಟೆಲಿ ಆಗೋ ಕೆಲಸ 4 ಗಂಟೆ ತಗೊಳತ್ತೆ. ಯಾಕೆ ಅಂತ ನೋಡಿದ್ರೆ ಈ ಪೇಪರ್ಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತಿರ್ತಾರೆ. ಈಗ ಅಲ್ಲಿದು ಸ್ಟಾಫ್ ಸುಮ್ಮನೆ ಕೂತಿರ್ತಾರೆ. ಯಾಕೆ ಅಂದ್ರೆ ನಮ್ಗಿನ್ನೂ ಡಾಕ್ಯುಮೆಂಟ್ಸ್ ಬಂದಿಲ್ಲ ಅಂತ. ಹೌದು, ಡಾಕ್ಯುಮೆಂಟ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡೋಗಿ ಫಿಸಿಕಲ್ ಕಾಪಿಯನ್ನು ಕೊಡುವಂತ ಒಂದು ವ್ಯವಸ್ಥೆ ಇತ್ತು. ಈಗಲೂ ಕೆಲವೊಂದು ಹಾಸ್ಪಿಟ್ಲ್ಗಳಲ್ಲಿ ಇದೆ. ಅಂಡ್ ಈಗ ಡಾಕ್ಟರ್ಗಳಿಗೆ ಅವ್ರ ಪೇಷಂಟಿಂದ ಏನಾಗ್ತಿದೆ ಅಂತ ನೋಡಬೇಕು ಅಂದ್ರೆ ಅವಕಾಶ ಇರಲಿಲ್ಲ. ಅವ್ರು ಏನು ಮಾಡಬೇಕಿತ್ತು, ಯಾರೋ ಅಲ್ಲಿ ಹೌಸ್ ಕೀಪಿಂಗ್ ಅವರಿಗೋ ಯಾರಿಗೋ ಫೋನ್ ಮಾಡಿ ನಮ್ದು ಈ ಡಾಕ್ಯುಮೆಂಟ್ ತೊಗೊಂಬನ್ನಿ ಅನ್ಬೇಕಿತ್ತು. ಟ್ರೀಟ್ಮೆಂಟ್ ಡಿಲೇ ಆಗ್ತಿತ್ತು. ಎಂಡ್ ಆಫ್ ದ ಡೇ ಸಫರ್ ಆಗ್ತಿರೋದು ಯಾರು? ಪೇಷಂಟ್. ಡಾಕ್ಟರ್ ಡಿಸ್ಚಾರ್ಜ್ ಮಾಡಿದ್ರು ಕೂಡ ನನಗೆ ಡಿಸ್ಚಾರ್ಜ್ ಆಗಕ್ಕೆ 8 ರಿಂದ 10 ಗಂಟೆ ಆಗ್ತಿದೆ. ಡಿಸ್ಚಾರ್ಜ್ ಸಮರಿ ಪೇಷಂಟ್ ಕ್ಯೂರ್ ಆದ್ರೂ ಕೂಡ 1 ಡೇ ಲೇಟರ್ ಆಗಿ ಡಿಸ್ಚಾರ್ಜ್ ಆಗುವಂತ ಒಂದು ಸಮಸ್ಯೆನ ನಾವು ನೋಡ್ತಿದ್ವಿ. ಹೌದು. ಸೊ ಇಂಥವೆಲ್ಲ ನೋಡಿ ಯಾಕೆ ಆಗ್ತಿದೆ ಅನ್ನೋದು ನಾವು ಕ್ವೆಶನ್ ಮಾಡಿದಾಗ, ಇಲ್ಲಿರೋದು ಪೇಪರ್ ಇದೆ, ಇದು ಮೂವ್ಮೆಂಟ್ ಆಗಕ್ಕೆ ಟೈಮ್ ತಗೋತಿದೆ, ಡೇಟಾ ಅನ್ನೋದು ಏನಿದೆ ಎಲ್ಲರಿಗೂ ಸಿಗ್ತಾ ಇಲ್ಲ, ಎಲ್ಲರೂ ಇದು ಕಾಯ್ಕೊಂಡು ಕೂತಿದ್ದಾರೆ ಅನ್ನೋದು ಗೊತ್ತಾಯ್ತು. ಸೊ ಅದಕ್ಕೆ ನಾವು ಇದು ಬರೇ ಇಲ್ಲಿ ನಮ್ಮ ಶಿವಮೊಗ್ಗ ರೀಜನಲ್ಲಿ ಮಾತ್ರ ಇರೋ ಪ್ರಾಬ್ಲಮ್ಮಾ ಇಲ್ಲ ಬೇರೆ ಕಡೆನೂ ಇದೆಯಾ ಅನ್ನೋದು ಅಬ್ಸರ್ವ್ ಮಾಡಕ್ ನೋಡಿದ್ವಿ. ಯಾಕಂದ್ರೆ ಮೊದಲನೇದು ನಾವು ಏನು ಡೆಫ್ ಮ್ಯೂಟ್ ಕಮ್ಯುನಿಟಿ ನೋಡಿದ್ವಿ, ಅವಾಗ ಬ್ರಾಡ್ ಲೆವೆಲಲ್ಲಿ ಥಿಂಕ್ ಮಾಡಿರಲಿಲ್ಲ, ನಮ್ಮ ಕಣ್ಣಿಗೆ ಕಾಣಿಸಿದ್ ಮಾತ್ರ ನೋಡಿದ್ವಿ. ಸೊ ಈ ಸಲ ಆ ತಪ್ಪು ಮಾಡಬಾರ್ದು, ನೋಡೋಣ ಅಂತ ನಾವು ಇಡೀ ಕರ್ನಾಟಕದಲ್ಲಿ ಒಂದು ರೌಂಡ್ ಹೋಗಿ ಬಂದ್ವಿ. ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ಒಂದು ಸರ್ವೆ ಥರ ಮಾಡಿದ್ವಿ. ಅವರು ಈ ಪ್ರಾಬ್ಲಮನ್ನು ಹೆಂಗೆ ಸಾಲ್ವ್ ಮಾಡ್ತಿದ್ದಾರೆ, ಅವ್ರದ್ದು ಥಾಟ್ಸ್ ಏನಿದೆ ಅನ್ನೋದು. ಬೆಂಗಳೂರು, ಶಿವಮೊಗ್ಗ, ಭದ್ರಾವತಿ, ಎಲ್ಲ ಚಿತ್ರದುರ್ಗ ಎಲ್ಲ ಕಡೆನೂ ಸುತ್ತಾಡಿದ್ವಿ. ಅವಾಗ ಸಿಕ್ಕಿದ ನಮಗೆ ಇನ್ಸೈಟ್ ಏನಂದರೆ, ಎಲ್ಲರಿಗೂ ಈ ಪ್ರಾಬ್ಲಮ್ ಇದೆ ಅಂತ ಗೊತ್ತು, ಆ್ಯಂಡ್ ಡಿಜಿಟಲ್ ಹೋದರೆ ಸಾಲ್ವ್ ಆಗತ್ತೆ ಅನ್ನೋದು ಗೊತ್ತು. ಆದರೆ ಡಿಜಿಟಲ್ ಆಗಬೇಕು ಅಂದರೆ ಡೇಟಾ ಎಂಟ್ರಿ ಆಗಬೇಕು. ಡೇಟಾ ಎಂಟ್ರಿ ಆಗಿಲ್ಲ ಅಂದರೆ ಏನು ಡಿಜಿಟೈಸ್ ಮಾಡೋಕ್ಕಾಗಲ್ಲ. ಸೊ ಎಂಟ್ರಿ ಮಾಡೋದ್ರಲ್ಲಿ ಏನಾಗ್ತಿದೆ, ನಮ್ಮ ಸ್ಟಾಫ್ಗಳು ಅಷ್ಟು ಟೈಮ್ ಇಲ್ಲ ನಮಗೆ ಎಂಟ್ರಿ ಮಾಡೋಕ್ಕೆ ಅನ್ನೋದು ಅವ್ರ ಕನ್ಸರ್ನ್ ಆಗಿತ್ತು. ಆಮೇಲೆ ಕೆಲವೊಂದು ಕಡೆಯಲ್ಲಿ ಸ್ಟಾಫ್ಗಳಿಗೆ ಕಂಪ್ಯೂಟರ್ ನಾಲೆಜ್ ಇರೋದಿಲ್ಲ. ಸೊ ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಎಲ್ಲರಿಗೂ ಏನಂದರೆ ನಮ್ಮ ಸ್ಟಾಫ್ಗಳು ಅಷ್ಟು ರೆಡಿ ಇದ್ದಾರಾ, ನಮಗೆ ಇದು ಡಿಜಿಟಲ್ ಅನ್ನೋದು ನಮಗಲ್ಲ ಅನ್ನೋ ಥರ ಎಲ್ಲರದ್ದು ರೆಸ್ಪಾನ್ಸ್ ಬಂದಿತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಈಗ ಟೈಪ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಆಗ್ತಿದ್ದಿದ್ದು, ನಾವು ಡೈರೆಕ್ಟಾಗಿ ಅವರು ಏನು ಇವಾಗ ಪೇಪರಲ್ಲಿ ಬರೀತಿದ್ದಾರೆ ಅದನ್ನೇ ಡೈರೆಕ್ಟು ಈಗ ಟೆಕ್ನಾಲಜಿ ಬಂದಿರೋದ್ರಿಂದ ಟ್ಯಾಬ್ ಮೇಲೆ ಬರಿಬೋದು. ಸೊ ಇದರಿಂದ ಏನಾಗುತ್ತೆ,
ನಮಗೆ ನಮ್ಮ ಸ್ಟಾಫ್ಗಳಿಗೆ ಬರ್ಡನ್ ಆಗಲ್ಲ. ಆಮೇಲೆ ಕಂಪ್ಯೂಟರ್ ನಾಲೆಜ್ನ ಅವಶ್ಯಕತೆ ಇಲ್ಲ. ಏನೀಗ ಮೊಬೈಲು ಯೂಸ್ ಮಾಡ್ತಾರೆ, ಅದೇ ಥರ ಈಗ ಟ್ಯಾಬಲ್ಲಿ ಆ ಫೈಲ್ ಓಪನ್ ಆಗುತ್ತೆ, ಡೈರೆಕ್ಟಾಗಿ ಪೆನ್ನಲ್ಲೇ ಬರೆಯೋದು, ಅಲ್ಲೆಲ್ಲೂ ಟೈಪಿಂಗು ಬರಲ್ಲ. ಅವ್ರಿಗೆ ಟೈಮ್ ಇನ್ನೂ ತುಂಬ ಉಳಿಯತ್ತೆ. ಈಗ ನರ್ಸ್ಗಳು ನಾವು ಮುಂಚೆ ಅಬ್ಸರ್ವ್ ಮಾಡಿದ್ದು, ಆ ಸರ್ವೆಲ್ ಅಬ್ಸರ್ವ್ ಮಾಡಿದ ಪ್ರಕಾರ 1 ಗಂಟೆ ಒಂದು ನರ್ಸನ್ನು ಅಬ್ಸರ್ವ್ ಮಾಡಿದ್ರೆ ಅದರಲ್ಲಿ 20 ನಿಮಿಷ ಅವ್ರು ಬರೇ ಪೇಪರ್ ವರ್ಕ್ ಮಾಡ್ತಿದ್ರು, ಕ್ಲೆರಿಕಲ್ ವರ್ಕ್. ಅದು ಪಂಚ್ ಮಾಡಿ ಹಾಕೋದು, ಆ ಫೈಲಿನ ತೆಗೆದು ಅದರಲ್ಲೆಲ್ಲೋ ಹೋಲ್ ಕಿತ್ತೋಗಿರುತ್ತೆ ಅದಕ್ಕೆ ಬ್ಯಾಂಡೇಜ್ ಮಾಡೋದು, ಬರೀ ಇಂಥ ಕೆಲಸಗಳನ್ನೇ ಮಾಡ್ತಿದ್ರು. ಈ ಫೈಲ್ ಇಲ್ಲಿಂದ ಅಲ್ಲಿ ತೊಗೊಂಡೋಗೋದು, ಇವೆಲ್ಲ ಏನು ಪೇಷಂಟ್ಗಳಿಗೆ, ಈಗ ನರ್ಸ್ಗಳ ಕೆಲಸ ಏನು ಪೇಷಂಟ್ ಕೇರಿಗೆ ಹೋಗಬೇಕು, ಆ ಟೈಮು ಬೇರೆ ಕ್ಲೆರಿಕಲ್ ವರ್ಕ್ ಅಂದರೆ ರೆಗ್ಯುಲರ್ ಏನು ಪೇಪರ್ ವರ್ಕ್ ಇರುತ್ತೆ ಅದ್ರ ಕಡೆ ಹೋಗ್ತಾ ಇತ್ತು. ಸೊ ಅದ್ರಗೋಸ್ಕರ ಈ ಸೊಲ್ಯೂಷನ್ ಡಿಜಿಟೈಸ್ ಮಾಡಿದ್ರೆ ಈಸಿಯೆಸ್ಟ್ ವೇಲಿ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಸೊಲ್ಯೂಷನ್ ನಾವು ಕೊಟ್ಟರೆ ಯೂಸ್ ಆಗತ್ತೆ ಅನಿಸ್ತು. ಈ ರೀತಿಯ ಒಂದು ಆಲೋಚನೆಯ ಮುಖಾಂತರ ತಾವು ಹೆಲ್ತ್ ಕೇರ್ ಸೆಕ್ಟರ್ಗಳಿಗೆ ತಮ್ಮ ಇಂಟ್ರೆಸ್ಟನ್ನು ನೋಡಿದ್ರಿ. ಹಾಗೆಯೇ ಅಕ್ಷಯ್, ಈಗ ತಾವು ಹೇಳಬೇಕು, ಡಾಟಾ ತಗೊಂಡಿದ್ರೆ ಯಾವ್ದು ತಗೊಂಡಿದ್ರಿ? ನಾವು ಪ್ಯೂರ್ಲಿ ಕಂಪ್ಯೂಟರ್ ಸೈನ್ಸ್ ಸರ್, ಸಾಫ್ಟ್ವೇರ್ ಪ್ಲಸ್ ಹಾರ್ಡ್ವೇರ್ ಅದ್ರ ಮೇಲೆ ವರ್ಕ್ ಮಾಡಿದ್ವಿ. ನಾವು ಏನು ಅಂದ್ಕೊಂಡಿದ್ವಿ ಅಂದರೆ ಏನೇ ಪ್ರಾಡಕ್ಟ್ ಮಾಡಿದ್ರು ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಮಾಡಬೇಕು, ಅದನ್ನು ಚೆನ್ನಾಗಿ ಎಲ್ಲರೂ ಯೂಸ್ ಮಾಡಂಗೆ ಮಾಡಬೇಕು ಅನ್ನೋದು ನಮ್ವಿ. ಯಾಕಂದರೆ ಡಾಟಾ ಸೈನ್ಸು, AI ಈಗ ಲೇಟೆಸ್ಟ್ ಸ್ಟೇಜ್ನಲ್ಲಿ ಬಂದಿರುವಂಥ ಕಂಪ್ಯೂಟರ್ ಇಂಜಿನಿಯರಿಂಗಲ್ಲಿ ಒಂದು ಸಬ್ ವಿಂಗ್ ಆಗಿದೆ. ಅದಕ್ಕೆ ಕೇಳಿದ್ ನಾನು, ಈ ಇಂಟ್ರೆಸ್ಟ್ ತಮಗೆ ಅಲ್ಲಿಂದ ಹುಟ್ಕೊಳ್ತಾ ಇಲ್ಲ ಪ್ಯೂರ್ ಕಂಪ್ಯೂಟರ್ ಮಾಡಿದವರು ಡಾಟಾ ಸೈನ್ಸಿಗೆ ಹೇಗೆ ಕನ್ವರ್ಟ್ ಆದ್ರಿ? ಅದು ಒಂಥರ ಹುಚ್ಚು ಸರ್ ನಮಗೆ ಏನಾದ್ರು ಕಂಪ್ಯೂಟರ್ನ ಕಲಿಬೇಕು, ನಮಗೆ ಸಾಫ್ಟ್ವೇರ್ ಕಲಿಬೇಕು, ಹಾರ್ಡ್ವೇರ್ ಕಲಿಬೇಕು, ಅದೇ ಹುಚ್ಚಿದ್ದು. ಈಗ ಈ ಕಂಪ್ಯೂಟರ್ ಸೈನ್ಸ್ ಅನ್ನೋ ಫೀಲ್ಡ್ ಅಲ್ಲಿ ನಮಗೆ ಎಲ್ಲದೂ ಬಂದ್ಬಿಡುತ್ತೆ. AI ಸಬ್ಜೆಕ್ಟ್ ಇತ್ತು ನಮ್ದ್ರಲ್ಲಿ, ಡಾಟಾ ಸೈನ್ಸ್ ಇತ್ತು, ಮಲ್ಟಿಪಲ್ ಸಬ್ಜೆಕ್ಟ್ಸ್ ಇತ್ತು. ಎಲ್ಲಾದ್ರ ಮೇಲೂ ನಮಗೆ ಇನ್ ಡೆಪ್ತ್ ನಾಲೆಜ್ ಗೊತ್ತಿಲ್ಲ ಅಂದ್ರೂ ಸ್ವಲ್ಪ ನಮಗೆ ತಿಳ್ಕೊಂಡಿದ್ವಿ ಏನಿದು ಅನ್ನೋದು. ಸೊ ಈ ತರ ನಮಗೆ ಕಂಪ್ಯೂಟರ್ ಸೈನ್ಸ್ ನಾಲೆಜ್ ಇರೋದ್ರಿಂದ ಸಾಫ್ಟ್ವೇರ್ ಇಂದು ನಾವು ಒಂದು ಒಳ್ಳೆ ಪ್ರಾಡಕ್ಟ್ ಮಾಡ್ಬೋದು ಅನ್ನೋದು ನಮಗೆ ಧೈರ್ಯ. ಅಲ್ಲ, ಕಂಪ್ಯೂಟರ್ ನಾಲೆಜ್ ಇರೋದ್ರಿಂದ ಸಾಫ್ಟ್ವೇರ್ ಡೆವಲಪ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಅದರಲ್ಲಿನೂ ಕೂಡ ನಾನು ಈಗಾಗಲೇ ಹೇಳಿದಾಗಲೇ ಕ್ಲೌಡ್ ಕಂಪ್ಯೂಟಿಂಗ್ ಇದೆ, AI ಇದೆ, ಡಾಟಾ ಸೈನ್ಸ್ ಇದೆ. ಅದರಲ್ಲಿ ತಾವು ಡಾಟಾ ಸೈನ್ಸ್ ಅನ್ನ ಚಾಯ್ಸ್ ಮಾಡ್ಕೊಂಡ್ರಿ. ಅದರಲ್ಲಿಯೂ ಕೂಡ ಹೆಲ್ತ್ ಸೆಕ್ಟರ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾರ್ತಿಕ್ ಹೇಳೋವಾಗೇನೆ ಹೇಳಿಬಿಟ್ರು, ತಾನು IISc ಒಂದು ಪ್ರಾಜೆಕ್ಟ್ ಅನ್ನ ಒಂದು ತರ ಹೆಲ್ತ್ ಕೇರ್ ಬಗ್ಗೆ ಮಾಡಿದೆ ಅಂತ. ನಿಮಗೆ ಆ ರೀತಿ ಹೆಲ್ತ್ ಕೇರ್ ಯಾಕೆ ಇಂಟ್ರೆಸ್ಟ್ ಬಂತು? ಇಬ್ರು ಸೇರಿ ಪ್ರಾಜೆಕ್ಟ್ ಮಾಡಿದ್ರಿ. ಅವಾಗಿಂದಾನು ನಾವು ಕಾಲೇಜ್ ಟೈಮ್ ಇಂದಾನು ಒಟ್ಟಿಗೆ ಮಾಡಿದ್ವಿ. ಒಂದು ರೀತಿಯಲ್ಲಿ ಟ್ವಿನ್ಸ್ ಹಂಗೆ ಹಾಗೆ ಅನ್ಬೋದು. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು. ಕಾಲೇಜ್ ರೂಮ್ಮೇಟ್ ಇಂದ ಈಗ ಕಂಪನಿ ಓನರ್ಗಳಾಗಿ ತಾವು ಸ್ಟಾರ್ಟ್ ಮಾಡಿದ್ದೀರಿ. ಈಗ ಒಂದು ಕಂಪನಿ ಅಂತ ಅಂದ್ಕೂಡ್ಲೇನೆ ಇನ್ವೆಸ್ಟ್ಮೆಂಟು, ನೀವು ಡಾಟಾ ಸೈನ್ಸಿಗಾಗಿರೋದ್ರಿಂದ ಇನ್ವೆಸ್ಟ್ಮೆಂಟಿನ ಒಂದು ಕ್ವಶನ್ ಬಿಗ್ಗೆಸ್ಟ್ ಕ್ವಶನ್ ಆಗೋದಿಲ್ಲ. ಯಾಕೆಂತಂದ್ರೆ ಒಂದು ಕಂಪ್ಯೂಟರು ಇನ್ನಿಬ್ಬರ ಮೆದುಳು, ಎರಡಿದ್ರೆ ಸಾಕು, ತಾವು ಒಂದು ಕಂಪನಿಯನ್ನ ಸ್ಟಾರ್ಟ್ ಮಾಡಬಹುದು. ಆದರೆ ಇಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡೋದಿದೆಯಲ್ಲ, ಇಟ್ ಈಸ್ ಬಿಗ್ಗೆಸ್ಟ್ ಚಾಲೆಂಜ್. ನೀವು ಯಾವ ರೀತಿಯಲ್ಲಿ ಕನ್ವಿನ್ಸ್ ಮಾಡಿದ್ರಿ ಅವ್ರನ್ನ? ಈಗ ನಮಗೆ ಫಸ್ಟ್ ಪ್ರಾಡಕ್ಟ್ ರನ್ ಆಗಬೇಕು ಅಂದರೆ ನಮಗೆ ಫೀಡ್ಬ್ಯಾಕ್ ಬೇಕು ಯೂಸರ್ಸಿಂದ. ಈಗ ನಮ್ದು ಯೂಸರ್ಸ್ ಯಾರು? ಹಾಸ್ಪಿಟಲ್ ಅವರು, ಹಾಸ್ಪಿಟಲ್ ನರ್ಸು, ಡಾಕ್ಟರ್ಸ್ ಅವರು. ಈಗ ಹಾಸ್ಪಿಟಲ್ ನರ್ಸು ಯೂಸ್ ಮಾಡಬೇಕು ಅಂದರೆ ನಾವು ಹಾಸ್ಪಿಟಲ್ ಓನರ್ ಹತ್ರ ಹೋಗಿ ಕೇಳಬೇಕು, ನಮಗೆ ಚಾನ್ಸ್ ಕೊಡಿ ಅಂತ. ಸೊ ಈ ಟೈಮಲ್ಲಿ ಬಂದಿದ್ದು ಸರ್ಜಿ ಅವರು. ಸೊ ಧನಂಜಯ್ ಸರ್ಜಿ ಅವ್ರ ಜೊತೆ ನಾವು ಕಂಟಿನ್ಯೂಸ್ ಆಗಿ ಹೋಗಿ ಮಾತಾಡ್ತಿದ್ವಿ, ನಮಗೆ ಒಂದು ಚಾನ್ಸ್ ಕೊಡಿ, ನಾವು ಮಾಡ್ತೀವಿ, ಚಾನ್ಸ್ ಕೊಡಿ ಮಾಡ್ತೀವಿ. ಸೊ ಅವ್ರು ನಮ್ದು ಹಾರ್ಡ್ ವರ್ಕ್ ನೋಡಿ ಅವರಿಗೆ ಇಷ್ಟ ಆಗಿ ನಾವು ಚೆನ್ನಾಗಿ ಮಾಡ್ತಿದ್ದೀವಿ ಅಂತ ಹೇಳಿ, ಅದೇ ಜೊತೆಗೆ ನಮಗೆ CM ಪಾಟೀಲ್ ಸರ್ ಅನ್ವೇಷಣೆಯಿಂದ ಅವರು ಕೂಡ ನಮಗೆ ಸಪೋರ್ಟ್ ಮಾಡ್ತಿದ್ರು. ಅವರು ಕೂಡ ಧನಂಜಯ್ ಸರ್ ಜೊತೆ ರೆಫರ್ ಮಾಡಿ ಅವ್ರ ಜೊತೆ ಮಾತಾಡಿ ಇವರಿಗೊಂದು ಚಾನ್ಸ್ ಬೇಕು ಅಂತ ಹೇಳಿದಕ್ಕೆ ನಮಗೆ ಹಾಸ್ಪಿಟ್ಲಲ್ಲಿ ಫಸ್ಟ್ ಟೈಮ್ ರನ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಎಕ್ಸ್ಪೆರಿಮೆಂಟ್ಗೆ ಒಂದು ಅವಕಾಶ ಸಿಕ್ತು. ಅದೇ ಇಂಪಾರ್ಟೆಂಟ್ ಸರ್, ಆ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಕೊಟ್ರೇನೆ ಪ್ರಾಡಕ್ಟ್ ಇಂಪ್ರೂವ್ ಆಗೋದು. ಹೌದು, ಅದನ್ನು ಕೊಟ್ಟಿದ್ದಕ್ಕೆ ನಮಗಾಗಿದ್ದು. ಈಗ ಒಂದು ಬಿಸ್ನೆಸ್ ಇರ್ಬೋದು ಅಥವಾ ಸ್ಟಾರ್ಟಪ್ ಇರ್ಬೋದು, ಕಾರ್ತಿಕ್, 3M ಈಸ್ ವೆರಿ ಇಂಪಾರ್ಟೆಂಟ್. ಹೌದಾ? ಮೆಂಟರಿಂಗ್, ಮಾರ್ಕೆಟ್ ಆ್ಯಂಡ್ ಮನಿ. ಹೌದು, ಖಂಡಿತ. ಈ ಮೂರಕ್ಕೆ ಸಹಾಯ ಮಾಡಿದ್ದು ಯಾರು ಈ ಜರ್ನಿಲಿ? ನಮಗೆ ಮೆಂಟರ್ಶಿಪ್ ಅಂತೂ ಸುಮಾರು. ಈಗ ಹಾಸ್ಪಿಟ್ಲ್ಗಳು, ನಾವು ಹೇಳೋದೇನಂದ್ರೆ, ಈಗ ನಾವೇನು ಸರ್ವೆ ಮಾಡೋಕ್ಕೆ ಕರ್ನಾಟಕ ತುಂಬ ಓಡಾಡಿದ್ವಿ, ಅಷ್ಟು ಜನರು ನಮಗೆ ಮೆಂಟರ್ಸ್ ಅನ್ನೋ ಥರ ಅನ್ಕೋಬೋದು. ಯಾಕಂದರೆ ಅಷ್ಟು ಜನ ನಮಗೆ ತುಂಬ ಇನ್ಪುಟ್ಸ್ ಸಿಕ್ಕಿದೆ. ಆ್ಯಂಡ್ ಕೀ ಮೆಂಟರ್ಸ್ ಅನ್ನೋದು ನಾವು ನೋಡಿದ್ರೆ ನಮಗೆ ತುಂಬ ಇಂಪ್ಯಾಕ್ಟ್ ಆಗಿರೋದು ಅನ್ವೇಷಣಾ ಟೀಮ್ ಏನಿದೆ ಅವ್ರ ಕಡೆಯಿಂದ
ನಮಗೆ ದೊಡ್ಡದಾಗಿ ಯೋಚನೆ ಮಾಡೋದು ಹೆಂಗೆ ಅನ್ನೋದಕ್ಕೆ ತುಂಬಾ ದಾರಿ ಸಿಕ್ತು. ನಿಮ್ಗೆ ಅನ್ವೇಷಣೆ ಪರಿಚಯ ಹೇಗಾಯ್ತು? ನಾವು ಏನ್ ಮಾಡಿದ್ವಿ ಅಂದ್ರೆ ಸ್ಟಾರ್ಟ್ಅಪ್ ಗಳಿಗೆ ಏನೇನಿದೆ ಶಿವಮೊಗ್ಗದಲ್ಲಿ, ಸ್ಟಾರ್ಟ್ಅಪ್ಸ್ ಯಾವ್ದಾವ್ದಿದಾವೆ. ಶಿವಮೊಗ್ಗನೇ ಯಾಕೆ ಚಾಯ್ಸ್ ಮಾಡಿದ್ರಿ ಅನ್ನೋದು ಇನ್ನೊಂದು ಕ್ವಶನ್. ಶಿವಮೊಗ್ಗ ಈಗ ಹೆಲ್ತ್ ಕೇರಿಗೆ ನೋಡಿದ್ರೆ ಇವಾಗಿರೋ ಸಿಚುವೇಶನ್ ಅಲ್ಲಿ ಗ್ರೋಯಿಂಗ್ ಹೆಲ್ತ್ ಕೇರ್ ಇದೆ ಶಿವಮೊಗ್ಗದಲ್ಲಿ. ಪ್ರತಿ ವರ್ಷ ಒಂದ್ 5-6 ಹಾಸ್ಪಿಟ್ಲ್ ಹೊಸದಾಗಿ ಬೆಳೀತಾ ಇದೆ. ಸೊ ಏನಾಗ್ತಿದೆ, ಈಗ ಶಿವಮೊಗ್ಗ ಟೆಕ್ನಾಲಜಿ ಅಡಾಪ್ಷನ್ನಿಗೂ ಸ್ವಲ್ಪ ರೆಡಿ ಆಗಿತ್ತು. ಮತ್ತೆ ಶಿವಮೊಗ್ಗದಲ್ಲಿ ಈ ಪ್ರಾಬ್ಲಮ್ಗಳು ನಮ್ಗೆ ಕಾಣಿಸ್ತು. ಮತ್ತು ನಾನು ಶಿವಮೊಗ್ಗದವನೇ, ಹಂಗೆ ನಮಗೆ ಇನಿಷಿಯಲ್ ಖರ್ಚು ಸ್ವಲ್ಪ ಕಡಿಮೆ ಆಗ್ತಿತ್ತು. ಮಂಗಳೂರಿನವನು ಶಿವಮೊಗ್ಗಕ್ಕೆ ಕರ್ಕೊಂಡ್ ಬಂದ್ಬಿಟ್ರಿ, ಅಕ್ಷಯನ್ನು ಕರ್ಕೊಂಡ್ ಬಂದ್ಬಿಟ್ಟು. ಸೊ ಹಂಗೆ ಇಲ್ಲಿ ಶುರು ಮಾಡಿದ್ವಿ ಸರ್. ಹಾಗೆ ಸ್ಟಾರ್ಟ್ ಮಾಡಿದಂಥ ಸಮಯದಲ್ಲಿ ನಿಮಗೆ ಅನ್ವೇಷಣಾ ಪರಿಚಯ ಆದಾಗ ನಿಮಗೆ ವಿವಿಧ ರೀತಿಯ ಮೆಂಟ್ರಿಂಗ್ ಸಿಕ್ತು ಅಂತಂದ್ರಿ. ಆದರೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಎನಿ ಬಿಸ್ನೆಸ್, ನಿಮ್ಮ ಒಂದು ಏರಿಯಾದಲ್ಲಿ ಮನಿ ಈಸ್ ನಾಟ್ ಎ ಪ್ರಾಬ್ಲಮ್, ಬಟ್ ಮಾರ್ಕೆಟ್ ಈಸ್ ಪ್ರಾಬ್ಲಮ್. ಕರೆಕ್ಟ್. ನೀವು ಮಾರ್ಕೆಟ್ ಅನ್ನ ಹೇಗೆ ಗೇನ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ ಅಕ್ಷಯ್? ಅದೇ ಸರ್, ಮಾರ್ಕೆಟ್ ಅಂದಾಗ ನಮಗೆ ಫಸ್ಟ್ ಟೈಮ್ ಹೆಲ್ಪ್ ಮಾಡಿದ್ದೆ ಧನಂಜಯ್ ಸರ್ಜಿ ಅವರು. ಒಂದು ಇನಿಷಿಯಲಿ ನಾವು ಹಾಸ್ಪಿಟಲ್ ಒಳಗಡೆ ನುಗ್ಗೋದಕ್ಕೆ ಹೆಲ್ಪ್ ಮಾಡಿದ್ದು. ಅದಾದ್ಮೇಲೆ ಮಲ್ಟಿಪಲ್ ರೆಫರೆಲ್ಸ್, ಮಲ್ಟಿಪಲ್ ಜನರಿಗೆ ಇಷ್ಟ ಆಯ್ತು ನಮ್ಮ ಪ್ರಾಡಕ್ಟು. ಅವರು ನಾವು ಮಾಡಬೇಕು, ಯಾಕೆ ಮಾಡಬಾರ್ದು ಅನ್ನೋದು ಐಡಿಯಾ ಅವ್ರಿಗೆ ಬಂದಿದ್ರಿಂದ ನಾವು ಅಲ್ಲೇ ಅವರಿಗೂ ಕೊಡ್ತಾ ಹೋಗ್ತಾ ಮಲ್ಟಿಪಲ್ ಹಾಸ್ಪಿಟಲ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋದ್ವಿ. ಹೌ ದೇ ರಿಸೀವ್? ಒಂದು ಏನಂದ್ರೆ ಸರ್, ನಮಗೆ ಇನಿಷಿಯಲಿ ಸ್ಟಾರ್ಟಿಂಗ್ ಎಲ್ಲವೂ ನಮಗೆ ರೆಫರಲ್ ಥ್ರೂ ಬಂತು. ಬಟ್ ಅದೇ ಥರ ರೆಫರೆನ್ಸು ಕೆಲವೊಂದಿಷ್ಟು ಅವ್ರ ಸರ್ಕಲಿಗೆ ಮಾತ್ರ ಆಗದ್ ಬಿಟ್ರೆ, ಅಲ್ಲಿಂದ ಹೊರಗೆ ಹೋಗ್ಬೇಕಂದ್ರೆ ನಾವು ಮಾರ್ಕೆಟಿಗೆ ಇಳಿಬೇಕು, ನಾವು ಮಾರ್ಕೆಟ್ ಮಾಡಬೇಕು. ಸೊ ನಾವು ಹೆಂಗೆ ನೋಡ್ತಾ ಇದ್ದೀವಿ ಅಂದರೆ, ಈ ಸೊಲ್ಯೂಷನ್ ನಾವೇನು ಮಾಡಿದ್ದೀವಿ ಬರೀ ಶಿವಮೊಗ್ಗ ಕರ್ನಾಟಕಕ್ಕೆ ಸೀಮಿತವಾದ್ದಲ್ಲ, ಇದು ನಮಗೆ ಇಂಡಿಯಾದಲ್ಲಿ ಬಹಳಷ್ಟು ರಿಕ್ವೈರ್ಮೆಂಟ್ ಇದೆ. ಎಲ್ಲ ಹಾಸ್ಪಿಟ್ಲ್ಗಳಿಗೂ ಬೇಕಾಗಿರುವಂಥದ್ದು, ಎಲ್ಲರೂ ಫೇಸ್ ಮಾಡ್ತಿರೋಂಥ ಪ್ರಾಬ್ಲಮ್ ಅನ್ನ ಸಾಲ್ವ್ ಆಗ್ತಿದೆ. ಸ್ಮಾಲ್ ಹಾಸ್ಪಿಟಲ್ ಇನ್ಕ್ಲೂಡಿಂಗ್ ಕ್ಲಿನಿಕ್, ಎಸ್, ಇದು ಎಸೆನ್ಷಿಯಲ್. ಯಾಕೆಂತಂದ್ರೆ ಪ್ರತಿಯೊಬ್ಬರ ಹಿಸ್ಟ್ರಿಯನ್ನ ಸ್ಟೋರ್ ಮಾಡೋದಕ್ಕಿರ್ಬಹುದು, ಇಲ್ಲ ಅಂತಂದ್ರೆ ಇನ್ ಫ್ಯೂಚರ್ ನೆಕ್ಸ್ಟ್ ಜನರೇಷನ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕಿರ್ಬಹುದು. ಇದು ಕಂಪ್ಲೀಟ್ ಆಗಿ ಒಂದು ಕಡೆಯಲ್ಲಿ ಒಬ್ಬರ ಹೆಸರು, ಫೋನ್ ನಂಬರ್ ಹಾಕಿದ್ರೆ ಡೀಟೇಲ್ ಹಿಸ್ಟ್ರಿನ ಹುಡ್ಕೋದಕ್ಕೆ ಸಾಧ್ಯ ಆಗುತ್ತೆ. ಹೌದು. ಸೊ ಇದ್ರಿಗೋಸ್ಕರ ಇವಾಗ ಗೌರ್ಮೆಂಟ್ ಕಡೆಯಿಂದನೂ ABDM ಆಭಾ ಅಂತ ಒಂದು ಕಾರ್ಡ್ ಮಾಡ್ತಿದ್ದಾರೆ. UHI ಯೂನಿಫೈಡ್ ಹೆಲ್ತ್ ಇಂಟರ್ಫೇಸ್ ಅನ್ನೋದು ಬರ್ತಾ ಇದೆ. ಸೊ ಇಂಥವೆಲ್ಲ ನಮಗಿನ್ನೂ ಎಂಪವರ್ ಮಾಡೋದು, ಬೂಸ್ಟ್ ಮಾಡುತ್ತೆ. ನಮಗೆ ಏನು ನಾವು ವಿಷನ್ ಹಿಡ್ಕೊಂಡು ಹೋಗ್ತಾ ಇದ್ದೀವಿ ಅದಕ್ಕಿದೆಲ್ಲ ಬಹಳಷ್ಟು ಸಪೋರ್ಟ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಮೇಯ್ನ್ ನಾವು ಎಲ್ಲರಿಗೂ ಹೆಂಗೆ ಸಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂದರೆ, ನಮ್ಮ ಪ್ರಾಡಕ್ಟು ಮೇಯ್ನಾಗಿ ಎಲ್ಲ ಮಾತಾಡತ್ತೆ. ಏನು ಅಂದರೆ ಅಷ್ಟು ಸಿಂಪಲ್ ಆಗಿ ಯಾರೇ ಏನು ಬರೆಯೋಕ್ಕೆ ಯಾರಿಗೆ ಬರುತ್ತೋ ಅವರು ಯೂಸ್ ಮಾಡುವಂಥ ಸಾಫ್ಟ್ವೇರ್ ಮಾಡಬೇಕು. ಅದ್ರಗೋಸ್ಕರ ಇನ್ ಡೆಪ್ತ್ ಕಂಪ್ಯೂಟರ್ ನಾಲೆಜ್ ಇರಬೇಕಂತ ಕೀಪ್ಯಾಡ್ ಯೂಸೇಜ್ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಈಗ ಯಾರು ಈಗ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂದರೆ ನರ್ಸಿಂಗ್ ಆಗಲಿ ಯಾವುದೇ ಸ್ಟಾಫ್ ಇರಲಿ ಬರೆಯೋಕ್ಕಂತೂ ಬಂದೇ ಬರುತ್ತೆ. ಒಂದು ಕಾರ್ತಿಕ್, ನೀವು ಇದನ್ನ ಹೇಳ್ತಾ ಇದ್ದೀರಿ, ಅಕ್ಷಯ್ ನಿಮ್ಗೆ ಕೇಳಲೇಬೇಕು. ನಾವು ಸಾಮಾನ್ಯವಾಗಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರೆದಾಗ ಓದೋದಕ್ಕೆ ಅವ್ರಿಗೆ ಮಾತ್ರ ಸಾಧ್ಯ ಅಂತ ಹೇಳ್ತೀವಿ. ನಿಮ್ಮ ಕಂಪ್ಯೂಟರ್ ಈ ಟ್ಯಾಬ್ನಲ್ಲಿ ಆ ಥರ ಬರೆದ್ರೂ ಕೂಡ ರೀಡ್ ಮಾಡುತ್ತಾ? ಹೌದು ಸರ್. ಈಗ ನಾವು ಏನ್ ಮಾಡ್ತಿದೀವಿ ಅಂದ್ರೆ ಡಿಸ್ಕ್ರೈಬ್ AI ಅಂತ ಮಾಡ್ತಿದೀವಿ. ಸೊ ಈಗ ಏನಾಗುತ್ತೆ ಅಂದ್ರೆ, ಏನೇ ಒಂದು ಬರೀದ್ರು ನರ್ಸು ಅಥವಾ ಡಾಕ್ಟ್ರು ಏನೇ ಬರೀದ್ರು ಅದನ್ನ AI ಯೂಸ್ ಮಾಡಿಕೊಂಡು ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಬರ್ದಿರೋದನ್ನ. ಅದು ಮೀನಿಂಗ್ಫುಲ್ ಡೇಟಾ, ಆ ಪೇಷಂಟಿಂದು ಕಂಪ್ಲೀಟ್ ಹಿಸ್ಟ್ರಿ ಹೇಳುತ್ತದು. ಏನಾಯಿತು, ಯಾವಾಗ ಏನು ಮೆಡಿಸಿನ್ ಕೊಟ್ಟರು, ಮುಂದೆ ಏನು ಮಾಡ್ಬೋದು, ಏನಾದ್ರು ತಪ್ಪಿದೆಯೋ ಮಾಡೋದ್ರಲ್ಲಿ ಟ್ರೀಟ್ಮೆಂಟು, ಈ ಕಂಪ್ಲೀಟ್ ಡೇಟಾ ಕೊಡೋದ್ರಿಂದ ನಮಗೆ ತುಂಬ ಈಸಿ ಆಗುತ್ತೆ. ನಾವು ಯೂಸ್ ಮಾಡಿಕೊಂಡು ಅದು ಏನೇ ಒಂದು ಬರ್ದಿದ್ರು ಅದನ್ನು ಕ್ಲೀನಾಗಿ ಹ್ಯಾಂಡ್ ರೈಟಿಂಗ್ ಆಗಿ ಟೆಕ್ಸ್ಟ್ ಆಗಿ ನಾವು ಕನ್ವರ್ಟ್ ಮಾಡ್ತಾ ಇದ್ದೀವಿ. ಯಾಕೆಂತಂದ್ರೆ ಹ್ಯಾಂಡ್ ರೈಟಿಂಗು ಒಬ್ಬರಿಂದ ಇನ್ನೊಬ್ಬರಿಗೆ ವೇರಿ ಆಗ್ತಿರುತ್ತೆ. ಹೌದು, ಎಲ್ಲ ನಾವು ಹೇಳ್ತೀವಿ ಬರೆಯೋದಕ್ಕೆ ಬರುತ್ತೆ, ಓದೋದಕ್ಕೆ ಬರೋದಿಲ್ಲ ಅಂತ. ನಾವು ಬರ್ದಿದ್ದನ್ನೇ ನಮಗೆ ಓದೋದು ಬಹಳಷ್ಟು ಸಾರಿ ಕಷ್ಟ ಆಗ್ಬಿಡುತ್ತೆ. ನಿಮ್ಮ ಈ ಒಂದು ಸಾಫ್ಟ್ವೇರ್ ಅದನ್ನು ಕೂಡ ಐಡೆಂಟಿಫೈ ಮಾಡುತ್ತೆ. ಸುಮಾರಷ್ಟು ಮಟ್ಟಿಗೆ ಮಾಡತ್ತೆ ಸರ್. 100% ಮಾಡತ್ತೆ ಅಂತ ಇವಾಗ ಹೇಳಕ್ ಬರಲ್ಲ, ಬಟ್ ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. ಅದ್ರ ಮೇಲೆ ರಿಸರ್ಚ್ ನಡೀತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನಮಗೆ ಸುಮಾರಷ್ಟು 92% ಆಕ್ಯುರಸಿಲಿ ಬರ್ತಿದೆ. ಇನ್ನೊಂದು 8% ಮಿಸ್ಟೇಕ್ಸ್ ಬಂದೇ ಬರ್ತಿದೆ. ಬಟ್ ಮುಂದೆ ಹೋಗೋ ದಿನಗಳಲ್ಲಿ ಟೆಕ್ನಾಲಜಿನೂ ಇವಾಗ ಇಂಪ್ರೂವ್ ಆಗ್ತಿದೆ. AI ಗ್ಲೋಬಲ್ AI ತುಂಬಾ ಜಾಸ್ತಿ ಇಂಪ್ರೂವ್ ಆಗ್ತಾ ಇದೆ. ಸೊ ಹೋಗ್ತಾ ಹೋಗ್ತಾ ಟೆಕ್ನಾಲಜಿ ನಮಗೂ ಅವೈಲೇಬಲ್ ಆಗುತ್ತೆ, ನಮ್ಮ ರಿಸರ್ಚಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಇಂಪ್ರೂವ್ ಮಾಡಿಕೊಂಡು ಒಳ್ಳೆ ಆಕ್ಯುರೇಸಿಗೆ ರೀಚ್ ಆಗೋದು ನಮ್ಮ ಟಾರ್ಗೆಟ್. ಆಮೇಲೆ ಇದರದ್ದು ಇನ್ನೊಂದು ಅನುಕೂಲ ಆಗಬಹುದೇನೋ ನನಗೆ ಗೊತ್ತಿಲ್ಲ. ಈಗ ಪ್ರತಿಯೊಬ್ಬ ಪೇಷಂಟ್ಗಳು ಕೂಡ ಸೆಕೆಂಡ್ ಒಪಿನಿಯನ್, ಥರ್ಡ್ ಒಪಿನಿಯನ್ಗೆ ಹೋಗ್ತಾ ಇರೋಂಥವ್ರು ಇರೋದ್ರಿಂದ
ಇದನ್ನ ಆ ಥರದ್ದಕ್ಕೂ ಯೂಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಖಂಡಿತ. ಈಗ ಅಂದ್ರೆ ಕೇಸ್ ಹಿಸ್ಟ್ರಿನ ನಾವು ಈಸಿಯಾಗಿ, ಯಾಕೆಂತ ನಾವು ಸೆಕೆಂಡ್ ಒಪಿನಿಯನ್ಗೆ ಹೋದಾಗ ಪರ್ಟಿಕ್ಯುಲರ್ ಡಿಸೀಸ್ ಬಗ್ಗೆ ಮಾತ್ರ ಕೇಳ್ಬಿಡ್ತೀವಿ, ಆದರೆ ಕೇಸ್ ಹಿಸ್ಟ್ರಿಯನ್ನು ಹುಡ್ಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಸ್ಪಿಟಲ್ಗಳು ಅದನ್ನ ಬೇರೆಯವ್ರಿಗೆ ಕೊಡೋದು ಇಲ್ಲ. ಹೌದು. ಸೊ ಇದರಲ್ಲಿ ಅವಕಾಶ ಇರುತ್ತಾ? ಒಂದು ಮುಂದಿನ ಗೋಲ್ ಇರೋದು ಅದೇ ಸರ್. ಅಂದ್ರೆ ಈಗ ಏನು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಬರ್ತಾ ಇದೆ ನಮಗೆ UHI ಆಭಾ ಅನ್ನೋದು, ಏನು ಸೆಂಟ್ರಲೈಸ್ಡ್ ಪ್ಲಾಟ್ಫಾರ್ಮ್, ಒಂದೇ ಕಡೆ ಎಲ್ಲ, ಈಗ ಒಂದು ಮಗು ಹುಟ್ಟಿದ್ದಿಂದ ಅವ್ರಿಗೆ ಏಜ್ ಆಗೋ ತನಕನೂ ಏನು ಅವ್ರದ್ದು ಹೆಲ್ತ್ ರೆಕಾರ್ಡ್ಸ್ ಇರೋದು ಒಂದೇ ಕಡೆ ಸ್ಟೋರ್ ಆಗಿರಬೇಕು. ಆ್ಯಂಡ್ ಯಾರ್ಯಾರು ಅದಕ್ಕೆ ಡಾಕ್ಟರ್ಸ್ ಇರ್ತಾರೆ ಅವರಿಗೆ ಯಾವಾಗಲೂ ಆಕ್ಸೆಸಿಬಲ್ ಇರಬೇಕು ಅನ್ನೋದು ಏನು ಗೋಲ್ ಇದೆ. ಅದಕ್ಕೆ ನಾವು ಡೇಟಾ ಇನ್ಪುಟ್ಟಿಗೆ ಒಂದು ಲೇಯರ್ ಆಗಿ ವರ್ಕ್ ಮಾಡಬೇಕು ಅನ್ನೋದು ನಮ್ಮದು ಕೂಡ ಉದ್ದೇಶ ಇದೆ. ನೋಡ್ಬೇಕು, ಅದು ಮೆಚ್ಯೂರ್ ಆಗಿ ಇನ್ನೂ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಆಗ್ಬೋದು. ಅಂದ್ರೆ ಈಗ ಶಾರ್ಟ್ ಟರ್ಮು ಲಾಂಗ್ ಟರ್ಮು ಎರಡೂ ಕೂಡ ಗುರಿ ಇಟ್ಕೊಂಡಿರ್ತೀರಿ. ಈಗ ಶಾರ್ಟ್ ಟರ್ಮ್ ಗುರಿ ನಿಮ್ದು ಯಾವುದಿತ್ತು? ಜಸ್ಟ್ ಹಾಸ್ಪಿಟ್ಲಿಗೆ ಪ್ರೊವೈಡ್ ಮಾಡೋದಿತ್ತು. ಬಟ್ ಲಾಂಗ್ ಟರ್ಮ್ ಅಲ್ಲಿ 3 ಥರ ಶಾರ್ಟ್ ಟರ್ಮ್ ಇದೆ. ಈಗ ನಾವು ಹೇಳೋದಾದ್ರೆ, ಒಂದು ಪೇಪರಿಂದ ಡಿಜಿಟೈಸ್ ಆಗಬೇಕು, ಅದನ್ನ ನಾವೀಗ ಮಾಡ್ತಾ ಇದ್ದೀವಿ. ಫಸ್ಟ್ ಸ್ಟೆಪ್ ರೀಚ್ ಆಗಿದ್ದೀವಿ ನಾವು. ಈಗ ಸೆಕೆಂಡ್ ಸ್ಟೆಪ್ ಏನಂದ್ರೆ, ಈಗ ಆಲ್ರೆಡಿ ಡಿಜಿಟಲ್ ಆಗಿರೋದು ಕ್ಲಿನಿಕಲಿ ಹೆಲ್ಪ್ ಆಗಬೇಕು. ಫಾರ್ ಎಕ್ಸಾಂಪಲ್, ಈಗ ಏನೋ ಒಂದು ತಪ್ಪು ಬರೀದ್ರು ಯಾರು ನರ್ಸು, ಅದು ತಪ್ಪು ಅಂತ ತೋರಿಸ್ಬೇಕು, ಕಂಪ್ಯೂಟರೇ ತೋರಿಸ್ಬೇಕು. ಅಥವಾ ಏನೋ ಮೆಡಿಸಿನ್ ಕೊಟ್ಟರು, ಮೆಡಿಸಿನ್ ಕೊಡು ಅಂತ ಅಲಾರಾಮ್ ಕೊಡಬೇಕು. ಅದು ಈ ಥರ ಕ್ಲಿನಿಕಲಿ ಹೆಲ್ಪ್ ಆಗಬೇಕು. ಇದು ಸೆಕೆಂಡ್ ಸ್ಟೆಪ್ಪು. ಥರ್ಡ್ ಸ್ಟೆಪ್ ಏನಂದರೆ, ನೆಕ್ಸ್ಟ್ ಸತಿ ಯಾರು ನರ್ಸು ಅಥವಾ ಡಾಕ್ಟರ್ ಯಾರ್ಯಾರು ಡಾಕ್ಯುಮೆಂಟ್ ಮೇಲೆ ಟೈಮ್ ಸ್ಪೆಂಡ್ ಮಾಡಬಾರ್ದು. ಡಾಕ್ಯುಮೆಂಟ್ ಅನ್ನೋದು ಅದಾಗೆ ಆಗಬೇಕು. ಈಗ ಟೈಮ್ ಸ್ಪೆಂಡ್ ಯಾವ್ದ್ರ ಮೇಲೆ ಮಾಡಬೇಕು ಅಂದರೆ, ಕ್ಲಿನಿಕಲಿ ಹೆಲ್ಪ್ ಮಾಡೋದ್ರ ಮೇಲೆ, ಅಥವಾ ಪೇಷಂಟ್ ಅನ್ನು ನೋಡೋದು, ಅವ್ರಿಗೆ ಕೇರ್ ಮಾಡೋದು, ಪ್ರೈಮರಿ ಡ್ಯೂಟಿನೇ ಫೋಕಸ್ ಮಾಡಬೇಕು. ಇದು ಶಾರ್ಟ್ ಟರ್ಮ್ ನಲ್ಲಿ. ಅದರಲ್ಲಿ 3ರಲ್ಲಿ ಒಂದನ್ನ ಈಗ ಫುಲ್ಫಿಲ್ ಮಾಡ್ಕೊಂಡಿದ್ದೀರಿ, ಇನ್ನೆರಡು ಎಕ್ಸ್ಪೆರಿಮೆಂಟಲ್ ಇದೆ. ಬಟ್ ಲಾಂಗ್ ಟರ್ಮ್ ಇರಬೇಕಲ್ವಾ ಕಾರ್ತಿಕ್? ಲಾಂಗ್ ಟರ್ಮ್ ಅಲ್ಲಿ ಸರ್ ನಮ್ಮ ಗೋಲ್ ಇರೋದು, ಈಗ ಹೆಲ್ತ್ ಕೇರ್ ಸೆಕ್ಟರಲ್ಲಿ ಬಹಳಷ್ಟು ಪ್ರಾಬ್ಲಮ್ಸ್ ಇದ್ದಾವೆ. ಮೇಯ್ನ್ ಆಗಿ ನಾವು ನೋಡ್ತಾ ಇರೋದು ಏನಂದರೆ, ಇಂಡಿಯಾ ಒಂಥರ ಡಿಫ್ರೆಂಟ್. ನಾವು ವೆಸ್ಟರ್ನ್ ಕಂಟ್ರೀಸಲ್ಲಿ ಏನು ವರ್ಕ್ ಆಗ್ತಿದೆ ಆ ಟೆಕ್ನಾಲಜಿ ತೊಗೊಂಬಂದು ಇಲ್ಲಿ ನಾವು ಮಾಡ್ಕೊಳಕ್ಕೆ ನೋಡಿದ್ರೆ ಇಲ್ಲಿ ವರ್ಕ್ ಆಗಲ್ಲ. ಯಾಕಂದರೆ ನಮ್ಮ ಪಾಪ್ಯುಲೇಷನ್ ಹಂಗಿದೆ, ನಮ್ಮ ಡೈವರ್ಸಿಟಿ ಬೇರೆನೇ ಥರ ಇದೆ. ಎಲ್ಲರಿಗೂ ಯೂಸ್ ಆಗೋ ಥರ ಸೊಲ್ಯೂಷನ್ನು ವೆಸ್ಟರ್ನ್ ಕಂಟ್ರೀಸಲ್ಲಿ ವರ್ಕ್ ಆಗೋದು ಇಲ್ಲಾಗತ್ತೆ ಅಂತ 100% ಹೇಳಕ್ಕೆ ಬರಲ್ಲ. ನಾವು ಕ್ಲೈಮೇಟ್ ಬೇಸ್ಡ್ ಇರುತ್ತೆ. ಬೇರೆ ಬೇರೆ ಭದ್ರಾವತಿಲಿರೋ ಥರ ಜನ ಶಿವಮೊಗ್ಗದಲ್ಲಿಲ್ಲ. ಇಷ್ಟು ಹತ್ರ ಜಾಗದಲ್ಲೇ ಇಷ್ಟೊಂದು ಡೈವರ್ಸಿಟಿ ಇರುವಾಗ ಇಡೀ ಇಂಡಿಯಾಕ್ಕೆ ಕೊಡೋದು ಅನ್ನೋದು ಬಹಳ ಒಂದು ದೊಡ್ಡ ಕಲ್ಪನೆ. ನಮ್ಮ ಗೋಲ್ ಏನಂದರೆ, ನಾವೇನು ಪ್ರಾಡಕ್ಟ್ ಮಾಡ್ತೀವಿ ಅದು ಎಷ್ಟು ಸಿಂಪಲ್ ಇರಬೇಕಂದ್ರೆ ಎಲ್ಲರಿಗೂ ಯೂಸ್ ಮಾಡೋ ಥರ. ಆದರೆ ನಮ್ಮ ಗೋಲ್ ಏನಿದೆ, ಎಲ್ಲ ಡಿಜಿಟೈಸ್ ಏನು ಮಾಡಬೇಕು, ಎಲ್ಲ ಸೆಂಟ್ರಲೈಸ್ಡ್ ಪ್ಲಾಟ್ಫಾರ್ಮಿಗೆ ಏನು ಬರಬೇಕು ಅನ್ನೋದು ಅಚೀವ್ ಆಗತ್ತೆ. ಶಿವಮೊಗ್ಗ ಟು ಇಂಡಿಯಾ ಆರ್ ವರ್ಲ್ಡ್. ಕರೆಕ್ಟ್. ಶಿವಮೊಗ್ಗ ಟು ಇಂಡಿಯಾ ಫಸ್ಟ್, ನೆಕ್ಸ್ಟ್ ಗ್ಲೋಬಲಿ ಈ ಪ್ರಾಬ್ಲಮ್ ಫೇಸ್ ಮಾಡ್ತಿರೋ ಸುಮಾರು ಇದಾವೆ. ಸೊ ವರ್ಲ್ಡ್, ನೀವು ಹೇಳ್ದಂಗೆ ಶಿವಮೊಗ್ಗ ಟು ಇಂಡಿಯಾ ಟು ವರ್ಲ್ಡ್. ಹೌದು, ಅಂದ್ರೆ ಅಲ್ಲಿಗೆ ಹೋಗೋದಕ್ಕೆ ತಮ್ಮ ಯೋಚನೆ ಇದೆ, ಗೋಲನ್ನ ಇಟ್ಕೊಂಡಿದ್ದೀರಿ. ಆದ್ರೆ ತಾವು ನಿಮ್ಮ ಕಂಪನಿಗೆ ಅನ್ರಿಡಲ್ ಟೆಕ್ನಾಲಜಿ ಅಂತ ಇಟ್ಟಿದ್ದೀರಿ. ಏನಿದು ಅನ್ರಿಡಲ್? ಅಂದ್ರೆ ಅನ್ರಿಡಲ್ ಅಂದ್ರೆ ಏನಂದ್ರೆ ಸರ್, ಈಗ ಒಂದು ರಿಡಲ್ ಅಂದ್ರೆ ಪ್ರಾಬ್ಲಮ್, ಅನ್ರಿಡಲ್ ಅಂದ್ರೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು ಅಂತ. ಸೊ ಇದ್ರಿಗೋಸ್ಕರ ಅಂತ ಅನ್ರಿಡಲ್ ಅನ್ನೋದನ್ನ. ಯಾವುದೇ ಸಮಸ್ಯೆ ಪರಿಹಾರ ಇಲ್ಲದೆ ಇರೋದಂತದ್ದಿಲ್ಲ. ಸಮಸ್ಯೆ ಇದೆ ಅಂತಂದ್ರೆ ಅದಕ್ಕೆ ಒಂದು ಪರಿಹಾರ ಇರುತ್ತೆ. ಸೊ ಅನ್ರಿಡಲ್ ಈಸ್ ವರ್ಕ್ ಫಾರ್ ದಟ್. ಕರೆಕ್ಟ್. ನಿಮ್ಮ ದೃಷ್ಟಿಯಲ್ಲಿ ಯಾವುದೇ ಪ್ರಾಬ್ಲಮ್ ಅಲ್ಲ. ತುಂಬಾ ಕರೆಕ್ಟ್ ಹೇಳಿದ್ರಿ. ನಮ್ಮ ತಲೆಯಲ್ಲಿ ಇದ್ದಿದ್ದು ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಇನ್ನು ಫ್ಯೂಚರ್ ಪ್ಲಾನ್ ಏನಿದೆ? ಫಸ್ಟಿಗೆ ಇಂಡಿಯಾದಲ್ಲಿರೋ ಅಷ್ಟು ಹಾಸ್ಪಿಟಲಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ಬೇಕಿದನ್ನು. ಎಲ್ಲೇ ಒಂದು ಕ್ಲಿನಿಕಲಿ ಸಪೋರ್ಟ್ ಬೇಕು ಅಂದರೆ ನಮ್ಮ ಕಡೆಯಿಂದ ಅದು ಆಗಬೇಕು. ಇದು ಈ ಗೋಲ್ ಇಟ್ಕೊಂಡು ನಾವು ಫ್ಯೂಚರಲ್ಲಿ ಇಡೀ ಆಲ್ ಓವರ್ ಇಂಡಿಯಾ ಎಕ್ಸ್ಪ್ಯಾಂಡ್ ಆಗಬೇಕು ಅಂತ ಇದ್ದೀವಿ. ಇದು ಒಂದು ಥರ ಆಯಿತು ಅಕ್ಷಯ್ ಮತ್ತು ಕಾರ್ತಿಕ್. ಲ್ಯಾಂಗ್ವೇಜ್ ಬ್ಯಾರಿಕೇಡ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಬರೇ ಕರ್ನಾಟಕ ಅಂತಂದಾಗ ಇಂಗ್ಲಿಷ್ ಆ್ಯಂಡ್ ಕನ್ನಡ ಈಸ್ ಓಕೆ. ಈಗ ನೀವು ರೆಡಿ ಮಾಡಿರುವಂತಹ ಸಾಫ್ಟ್ವೇರು ಥ್ರೂಔಟ್ ಇಂಡಿಯಾ ಹೋಗಬೇಕು ಅಂತಂದರೆ ಮಲ್ಟಿಪಲ್ ಲ್ಯಾಂಗ್ವೇಜ್ನಲ್ಲಿ ಹೋಗಲೇಬೇಕು. ಹೌದು. ಇದು ಸಾಧ್ಯನಾ? ಟೆಕ್ನಾಲಜಿ ಇದೆ ಸರ್, ಸಾಧ್ಯ ಅಂತ ಮಾಡ್ತಾ ಇದೀವಿ. ಅಂಡ್ ಡಾಕ್ಟರ್ ಸೆಕ್ಟರ್ ಅಲ್ಲಿ ಒಂದು ಒಳ್ಳೇದೇನಂದ್ರೆ, ನಮಗೆ ಇಂಗ್ಲಿಷು ಮೆಜಾರಿಟಿ ಜನರಿಗೆ ಬರುತ್ತೆ. ಸೊ ಅವರು ಡಾಕ್ಟರ್ ಲೆವೆಲ್ ಓಕೆ, ಬಟ್ ನೀವು ಆರಂಭದಿಂದಲೂ ನರ್ಸ್ ಅಂತ ಹೇಳ್ತಾ ಇದ್ದೀರಿ. ಹೌದು, ನರ್ಸ್ಗಳಿಗೆ ಆ ಪ್ರಾಬ್ಲಮ್ ಬರ್ಬೋದು. ನಾವು ಹೆಂಗ್ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ ಅಂದರೆ, ಲೋಕಲ್ ಸಪೋರ್ಟು ಬೇಕು ನಮಗೆ.
ಅಲ್ಲಿದು ಏನು ಡೈವರ್ಸಿಟಿ ಇದೆ ಅನ್ನೋದು ಅರ್ಥ ಮಾಡಿಕೊಂಡು ಅದಕ್ಕೆ ಹೇಗೆ ನಮ್ಮ ಪ್ರಾಡಕ್ಟ್ ಟ್ಯೂನ್ ಮಾಡಬೇಕು ಅದನ್ನ ಮಾಡಿ ನಾವು ಕೊಡಬೇಕಾಗತ್ತೆ. ನಮ್ಮ ಗೋಲ್ ಇರೋದು ವರ್ಲ್ಡ್ ಲೆವೆಲ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ವರ್ಲ್ಡ್ ನಲ್ಲಿರುವಂತಹ ಡಿಫ್ರೆಂಟ್ ಲ್ಯಾಂಗ್ವೇಜ್ಗೂ ಕೂಡ ಕಂಪ್ಯಾಕ್ಟಿಬಿಲಿಟಿ ಬೇಕಾಗುವಂತ ಸಾಧ್ಯತೆ ಬರಬಹುದು. ಅದಕ್ಕೆ ಈಗಲಿಂದಾನೇ ಏನಾದ್ರೂ ತಯಾರಿ ನಡೀತಿದ್ಯಾ? ನಮ್ಮ ಗೋಲ್ ಏನಂದ್ರೆ ಸರ್, ಫಸ್ಟ್ ಕರ್ನಾಟಕ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಈಗಾಗಲೇ ಹಲವಾರು ಏರಿಯಾದಲ್ಲಿ ಹಾಸ್ಪಿಟಲ್ ಅಲ್ಲಿ ಮಾಡಿದೀವಿ. ಈಗ ಏನಂದ್ರೆ ಒಂದೊಂದೇ ನಮ್ಮ ಅಕ್ಕಪಕ್ಕ ಇರೋ ಸ್ಟೇಟಿಗೆ ಹೋಗಿ ನಾವು ಒಂದೊಂದೇ ಜಾಗದಲ್ಲಿ ಪಿಚ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಒಂದೊಂದೇ ಸ್ಟೇಟಲ್ಲೂ ನಾವು ಇಂಪ್ಲಿಮೆಂಟ್ ಮಾಡಿ ಕೂತಿ ಅಲ್ಲಿಂದ ಅರ್ಥ ಮಾಡಿಕೊಂಡು ಕಲ್ಚರಲ್ಲಿ ಅಥವಾ ಲ್ಯಾಂಗ್ವೇಜಲ್ಲಿ ಹೇಗಿದೆ ಎಲ್ಲ ಅರ್ಥ ಮಾಡಿಕೊಂಡು ಆ ಸ್ಟೇಟಲ್ಲಿ ಇಂಪ್ಲಿಮೆಂಟ್ ಮಾಡೋದು ನಮ್ಮ ನೆಕ್ಸ್ಟ್ ಗೋಲ್. ಈಗ ಇಷ್ಟೆಲ್ಲ ಗೋಲ್ ಇದೆ, ವರ್ಲ್ಡ್ ಲೆವೆಲ್ನ ಥಾಟ್ಸ್ ಇಟ್ಕೊಂಡಿದ್ದೀರಿ ಅಂತ ಹೇಳಿದಾಗ ಅಕ್ಷಯ್ ಮತ್ತು ಕಾರ್ತಿಕ್ ತಾವು ಹೇಳಬೇಕು, ನೀವಿಬ್ಬರೇ ಇದನ್ನು ರನ್ ಮಾಡ್ತಾ ಇದ್ದೀರಾ ಇಲ್ಲ ನಿಮಗೆ ಸಪೋರ್ಟಿವ್ ಸ್ಟಾಫನ್ನು ಇಟ್ಕೊಂಡಿದ್ದೀರಾ ಈಗ ಅಟ್ ಪ್ರೆಸೆಂಟ್? ಇವಾಗ ನಾವು 15 ಜನರ ಟೀಮ್ ಇದ್ದೀವಿ ಸರ್. ಶುರು ಮಾಡಿದಾಗ ಇಬ್ಬರಿದ್ವಿ, ಆಮೇಲೆ 3 ಆದ್ವಿ, 4 ಆದ್ವಿ, ಹಿಂಗೆ ಮಾಡ್ಕೊಂಡು ಇವಾಗ 15 ಜನ ಸ್ಟಾಫ್ ಇದ್ದೀವಿ. ಇಂಟರ್ನ್ಸು 5 ಜನ ಇಂಟರ್ನ್ಶಿಪ್ ಮಾಡ್ತಾ ಇದ್ದಾರೆ. ಹಿಂಗೆ ಸ್ಟಾಫ್ ಸಪೋರ್ಟ್ ಇಲ್ಲ ಅಂದ್ರೆ, ಟೀಮ್ ಸಪೋರ್ಟ್ ಇಲ್ಲ ಅಂದ್ರೆ ಇದು ಮಾಡೋಕ್ಕಾಗಲ್ಲ. ಹೌದು, ಏನೇ ಮಾಡೋದಿದ್ರು ಟೀಮ್ ವರ್ಕ್ ಅಲ್ಲೇ ಬರೋದು. ಟೀಮು ಖಂಡಿತ ಇದ್ದೇ. ಅಕ್ಷಯ್ ಕಂಪನಿಲಿ ಸೇರಿದಾಗ ತಾನು ಟೀಮ್ ಲೀಡರ್ ಆಗಬೇಕು ಅಂತ ಅನ್ಕೋತಿದ್ರು, ಆದ್ರೆ ಈಗ ಟೀಮ್ ಓನರ್ ಆಗಿದ್ದಾರೆ. ಖುಷಿ ವಿಷಯ ಇದೆ ಸರ್. ಏನಾದ್ರು ನಾವ್ ಅನ್ಕೊಂಡಿದ್ ಗೋಲ್ ಏನಂದ್ರೆ ನಾವೇ ಮಾಡ್ಬೇಕು, ನಮ್ದೇ ಒಂದ್ ಕಂಪ್ನಿ ಮಾಡ್ಬೇಕು ಅನ್ನೋದು. ಅದನ್ನೀಗ ನಾವು ಖುಷಿಯಾಗೆ ಮಾಡ್ತಾ ಇದೀವಿ. ನಮ್ದೇ ಒಂದ್ ಟೀಮ್ ಕಟ್ತಾ ಇದೀವಿ. ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಏನೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೀವಿ. ಆ ವಿಷಯದ ಮೇಲೆ ಹೋಗ್ತಿದೀವಿ ಅನ್ನೋದು ತುಂಬಾ ಖುಷಿ ಇದೆ ನಮ್ಗೆ. ಈಗ ಸಾಮಾನ್ಯ ಜನರಿಗೆ ಒಂದಿದೆ, ಸ್ಟಾರ್ಟ್ಅಪ್ ಅಂತಂದು ಕೂಡ್ಲೇನೆ ನಮ್ಮ ಹತ್ರ ಹಣ ಇರಬೇಕು, ಬ್ಯಾಕ್ ಬೋನ್ ನಮಗೆ ಯಾರಾದರೂ ಇರಬೇಕು, ಸಪೋರ್ಟರ್ಸ್ ಇರಬೇಕು ಅಂತೆಲ್ಲ ಯೋಚನೆ ಇಟ್ಕೊಂಡಿರ್ತಾರೆ. ತಾವಿಬ್ರು ಹೇಳಬೇಕು, ನಮ್ಮ ಮುಂದೆ ಬರುವಂತಹ ಒಂದು ಯುವ ಜನರಿಗೆ ಏನೇನು ಇರಬೇಕಾಗಿದೆ ಒಂದು ಸ್ಟಾರ್ಟ್ಅಪ್ ಮಾಡಬೇಕು ಅಂದರೆ? ಸ್ಟಾರ್ಟ್ಅಪ್ ಮಾಡಬೇಕಂದ್ರೆ ನಮ್ಮ ಪ್ರಕಾರ ಸರ್, ಏನೇ ಬಂದರೂ ಮಾಡ್ತೀನಿ ಅನ್ನೋದೊಂದು ಧೈರ್ಯ ಇರಬೇಕು. ಈಗ ಕಸ ಗುಡಿಸೋದ್ರಿಂದ ಹಿಡ್ದು ಎಂಥದ್ದೇ ಕೆಲಸ, ದೊಡ್ಡ ಕೆಲಸ ಸಣ್ಣ ಕೆಲಸ ಅನ್ನೋ ಥರ ಯೋಚನೆ ಮಾಡ್ದೇನೆ ಸಿಂಪಲ್ ಆಗಿ ಕೆಲಸ ಏನೇ ಇದ್ರೂ ಈಗ ನಮ್ದು ಏನು ಪ್ರಾಬ್ಲಮ್ ಏನಿದೆ ಅನ್ನೋದನ್ನು ಕರೆಕ್ಟಾಗಿ ನೋಡಿ ಅದಕ್ಕೆ ಏನು ಬೇಕು ಅದನ್ನು ಮಾಡ್ತಾ ಹೋದರೆ ನಮಗೆ ಇನ್ವೆಸ್ಟ್ಮೆಂಟು ಭಾಳ ಏನು ಬೇಕಾಗಲ್ಲ. ಇನ್ವೆಸ್ಟ್ಮೆಂಟ್ ಬೇಕಿದ್ರೂ ಅದು ಸಿಗ್ತಾ ಹೋಗುತ್ತೆ. ಮೇಯ್ನ್ ಏನಂದರೆ ನಮ್ಮ ಪ್ಯಾಷನ್ ಏನಿರುತ್ತೆ, ನಾವೇನು ಮಾಡಬೇಕು ಅನ್ನೋದು ಹೋಗ್ತಿರ್ತೀವಿ. ನಮ್ಮ ಉದ್ದೇಶಕ್ಕೆ ಸಪೋರ್ಟ್ ಮಾಡೋಕ್ಕೆ ಜನನೂ ಇರ್ತಾರೆ, ಗೌರ್ಮೆಂಟ್ ಇದೆ, ಎಲ್ಲ ಕಡೆಯಿಂದ ಸಪೋರ್ಟ್ ಸಿಗತ್ತೆ ಸರ್. ಮೇಯ್ನು ನಾವು ಹೆಂಗಿರ್ತೀವಿ ಅನ್ನೋದು ಮುಖ್ಯ ಅನ್ಸುತ್ತೆ. ಅಕ್ಷಯ್, ಈಗ ಒಂದು ಕರೇಜ್ ಇರಬೇಕು. ಏನೋ ಒಂದು ಮಾಡ್ತಿದ್ದೀನಿ ಅಂದರೆ ಸುಮ್ಮನೆ ನಾನೇನೋ ಮಾಡೋಕ್ಕಾಗಲ್ಲ. ಏನೋ ಒಂದು ಪ್ರಾಬ್ಲಮನ್ನು ಅದು ಸಾಲ್ವ್ ಮಾಡಬೇಕು, ನಾನು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಆ ವಿಷಯ ಹಿಡ್ಕೊಂಡು ಒಳ್ಳೇದಾಗಬೇಕು ಸೊಸೈಟಿಗೆ ಅನ್ನೋದು ವಿಷಯ ಹಿಡ್ಕೊಂಡು ನಾವು ಹೋದರೆ ಅವಾಗ ಅದೊಂದು ಸ್ಟಾರ್ಟಪ್ಪಿಂದು ಫೌಂಡರ್ನ ಒಂದು ಕ್ವಾಲಿಟಿ ಅದು. ಸೊ ಆ ಕ್ವಾಲಿಟಿ ಹೇಳುತ್ತೆ ಅವ್ನು ಸ್ಟಾರ್ಟಪ್ ಮಾಡಬೇಕೋ ಬೇಡ ಅನ್ನೋದು. ಇಂಟ್ರೆಸ್ಟ್ ಇಲ್ಲದೆ ಇನೋವೇಷನ್ ಒಂದೇ ಇದ್ರೂ ಕೂಡ ಏನು ಮಾಡೋದಕ್ಕಾಗೋದಿಲ್ಲ. ಹೌದು. ಆ ನಂತರದಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಪ್ರಾಬ್ಲಮ್ ಫೇಸಿಂಗ್ ಇವೆರಡಕ್ಕೂ ರೆಡಿಯಾಗಿರ್ಬೇಕಲ್ವಾ? ಹೌದು ಸರ್, ಅದು ಕರೆಕ್ಟ್. ಇಂಟ್ರೆಸ್ಟ್ ಮತ್ತು ಇನೋವೇಷನ್ ಒಟ್ಟಿಗೆ ರೀಚ್ ಮಾಡಿಸೋದು ಕೂಡ ಅಷ್ಟೇ ಭಾಳ ಇಂಪಾರ್ಟೆಂಟ್ ಆದಂಥದ್ದು. ತಾವು ರೀಚ್ ಮಾಡೋದಕ್ಕೆ ಮತ್ತು ಹಾಸ್ಪಿಟ್ಲ್ನವ್ರು ಇದನ್ನು ತಗೋಬೇಕು ಅಂತಂದರೆ ಈಸಿಯಾಗಿ ಯಾವ ರೀತಿಯಲ್ಲಿ ಸಿಗುತ್ತೆ ಅನ್ನೋದನ್ನು ಹೇಳ್ಬೋದಾ? ಸೊ ಹಾಸ್ಪಿಟ್ಲ್ ಕಡೆಯಿಂದ ನೋಡೋಕ್ಕೋದ್ರೆ ಹಾಸ್ಪಿಟ್ಲಿಗೆ ಖರ್ಚು ಉಳಿಯುತ್ತೆ, ಟೈಮು ಉಳಿಯುತ್ತೆ, ಮ್ಯಾನ್ ಪವರ್ ಉಳಿಯುತ್ತೆ. ಆ್ಯಂಡ್ ಮೇಯ್ನ್ಲಿ ಏನಂದರೆ ಸರ್, ಪೇಷಂಟ್ಗಳಿಗೆ ಏನು ಟೈಮ್ ಕೊಡಬೇಕು ಅದು ಪೇಷಂಟ್ಗಳಿಗೆ ಕೊಡ್ಬೋದು. ಇವಾಗ ಇದರಿಂದ ಕ್ವಾಲಿಟಿ ಕೂಡ ಹಾಸ್ಪಿಟಲಿಂದ ಏನು ಟ್ರೀಟ್ಮೆಂಟ್ ಕ್ವಾಲಿಟಿ ಇರುತ್ತೆ ಅದು ಇನ್ಕ್ರೀಸ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ವೈಸ್ ನೋಡೋಕ್ಕೋದ್ರೆ ಮುಂಚೆ ಆದರೆ ಪೇಪರಿಗೆ ಹಾಕ್ತಿದ್ರು, ಇವಾಗ ನಮಗೆ ಕೊಡ್ತಾರೆ. ಅದರಲ್ಲಿ ಪೇಪರ್ಗಿಂತ ನಮ್ಮದು ಕಂಪೇರ್ ಮಾಡಿದ್ರೆ ಸ್ವಲ್ಪ ಉಳಿಯುತ್ತೆ ಕೂಡ ಹಾಸ್ಪಿಟ್ಲಿಗೆ. ಎಲ್ಲ ಹಿಸ್ಟ್ರಿ ಒಂದೇ ಕಡೆಯಲ್ಲಿ ಲಭ್ಯ ಆಗುವಂತ ಸಿಗುತ್ತೆ, ಎನಿ ಟೈಮ್ ಸಿಗುತ್ತೆ, ಲೈಫ್ ಲಾಂಗ್ ಸಿಗುತ್ತೆ. ಕರೆಕ್ಟ್. ಇದನ್ನು ನಮ್ಮ ಎಲ್ಲ ಕೇಳುಗರು ಅರ್ಥ ಮಾಡ್ಕೊಳ್ಳಿ, ವಿಶೇಷವಾಗಿ ಹಾಸ್ಪಿಟ್ಲ್ನವರು. ಈ ಥರದನ್ನು ನಮ್ಮ ಹಾಸ್ಪಿಟ್ಲಿಗೂ ಇಂಪ್ಲಿಮೆಂಟ್ ಮಾಡಿ ಅಂತ ಯಾರಾದರೂ ಕೇಳಿದ್ರೆ ತಾವು ಹೋಗಿ ಮಾಡಿಕೊಡ್ತೀರಾ? ಖಂಡಿತ ಖಂಡಿತ ಸರ್, ಖಂಡಿತ. ಹಾಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ನಮ್ಮದು ಫೋನ್ ನಂಬರಿಗೆ ಫೋನ್ ಮಾಡ್ಬೋದು, 8095580975ಗೆ, 8095580975. ಸೊ ಇದಕ್ಕೆ ಫೋನ್ ಮಾಡ್ಬೋದು, ಎನಿ ಟೈಮ್ ಅವೈಲೇಬಲ್ ಇರ್ತೀವಿ. ಇಲ್ಲ ನಮ್ಮ ವೆಬ್ಸೈಟಿಗೆ ಹೋಗ್ಬೋದು, describe.in ಅಂತ ವೆಬ್ಸೈಟ್ ಇದೆ. describe.in. ಇಲ್ಲಿ ಕೂಡ ನಮ್ಮನ್ನ ರೀಚ್ ಮಾಡ್ಬೋದು. ನೀವು ಏನೇನು ಫೆಸಿಲಿಟಿ ಕೊಡ್ತಿದ್ದೀರಿ ಅನ್ನೋದನ್ನು ಕೂಡ ನೋಡೋದಕ್ಕೆ ಸಾಧ್ಯ ಇದೆಯಾ? ಹೌದು ಸರ್. ಏನು ನಮ್ಮದು ಇದುವರೆಗೂ ಯಾವ್ಯಾವ ಹಾಸ್ಪಿಟ್ಲಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ, ನಮ್ಮ ಪ್ರಾಡಕ್ಟ್ ಏನಿದೆ ಅನ್ನೋದು,
ಬೇಸಿಕ್ ಐಡಿಯಾ ಅಲ್ಲಿ ಸಿಗತ್ತೆ. ಅಲ್ಲ, ನಾನು ಹೇಳ್ತಾ ಇರೋದು ಅಕ್ಷಯ್, ಇದರ ಡಿಸ್ಕ್ರಿಪ್ಷನ್ ಕೂಡ, ನಿಮ್ಮ ಪ್ರಾಡಕ್ಟಿನ ಡಿಸ್ಕ್ರಿಪ್ಷನ್ ಕೂಡ ವೆಬ್ಸೈಟ್ ಅಲ್ಲಿ ಇರುತ್ತಾ? ಹೌ ಇಟ್ ಇಸ್ ಆಕ್ಟಿವ್ ಅನ್ನೋದು. ಹೌದು, ಅದ್ರ ಬಗ್ಗೆ ಬೇಸಿಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ನಮ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ. ಕಾಂಟ್ಯಾಕ್ಟ್ ಮಾಡಿದ್ರೆ ನಾವೇ ಅವ್ರ ಹಾಸ್ಪಿಟ್ಲಿಗೆ ಹೋಗಿ ಒಂದು ಡೆಮೋ ಕೊಡ್ತೀವಿ, ಇಲ್ಲ ಅಂದರೆ ಆನ್ಲೈನ್ ಡೆಮೋ ಮಾಡ್ಕೋತೀವಿ. ಸೊ ಹೀಗೆ ಮಾಡಿ ಮುಂದೆ ತೊಗೊಂಡು ಹೋಗ್ಬೋದು. ತಾವಿಬ್ರು ಕೂಡ ಉತ್ತಮ ಯೋಚನೆಯೊಂದಿಗೆ ಈ ಹೊಸದಾದಂಥ ಒಂದು ಸ್ಟಾರ್ಟಪ್ ಕಂಪನಿಯನ್ನು ಅನ್ರಿಡಲ್ ಹೆಸರಿನಲ್ಲಿ ಮಾಡ್ಕೊಂಡಿದ್ದೀರಿ. ಹಾಸ್ಪಿಟಲ್ನಲ್ಲಿ ಅತ್ಯಂತ ಉತ್ತಮವಾದಂಥ ಒಂದು ಸೌಲಭ್ಯವನ್ನು ಸಾರ್ವಜನಿಕರಿಗೆ ಕೊಡುವಂಥ ನಿಮ್ಮ ಪ್ರಯತ್ನ ಕೇವಲ ಕರ್ನಾಟಕಕ್ಕಷ್ಟೇ ಸೀಮಿತವಾಗಿರದೇ ದೇಶವ್ಯಾಪಿ ವಿಶ್ವವ್ಯಾಪಿ ಆಗಿರಲಿ. ವಿಜಯದಶಮಿಯ ಈ ಒಂದು ಶುಭ ಸಂದರ್ಭದಲ್ಲಿ ನೀವು ವಿಜಯವನ್ನು ಸಾಧಿಸ್ತಾ ಹೋಗಲಿ ಎನ್ನೋ ಆಶಯದೊಂದಿಗೆ ಮುಂದೊಂದು ದಿನ ತಾವು ವರ್ಲ್ಡ್ ಲೆವೆಲ್ ಫೇಮಸ್ ಆದಾಗ ಆಕಾಶವಾಣಿಗೆ ಬಂದು ಇನ್ನೊಂದು ಸಂದರ್ಶನ ಕೊಡಬಹುದು ಅಂತ ನಮ್ಮ ಆಶಯ. ತಮ್ಮಿಬ್ಬರಿಗೂ ನಮಸ್ಕಾರ, ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದುವರೆಗೂ ಶಿವಮೊಗ್ಗದಲ್ಲಿ ಆರಂಭವಾದ ಹೆಲ್ತ್ ಕೇರ್ ಸ್ಟಾರ್ಟ್ಅಪ್ ಕಂಪನಿಯ ರೂವಾರಿಗಳಾದ ಅಕ್ಷಯ್ ವಿ ನಾಯಕ್ ಮತ್ತು ಕಾರ್ತಿಕ್ BS ಅವರೊಂದಿಗೆ ಸಂವಾದವನ್ನು ಕೇಳಿದಿರಿ. ಸಂವಾದದಲ್ಲಿ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್.